ಹೀಗೆ ಯಾವುದೇ ಪೇಷಂಟ್ ಆಕ್ಸಿಡೆಂಟ್ ಆದಾಗ, ವ್ಯಕ್ತಿ ಆಕ್ಸಿಡೆಂಟ್ ಆದಾಗ ಮೂರು ವಿಷಯಗಳು ತಿಳ್ಕೋಬೇಕು. ಒಂದು ABC ಅಂತ ಹೇಳ್ತೀವಿ. ಆಕ್ಸಿಡೆಂಟ್ ಆದವರಿಗೆ ಡಯಾಬಿಟಿಸ್ ಇದ್ರೆ ಅಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು? ಗ್ಯಾಂಗ್ರೀನ್ ಅಲ್ಲಿ 2 ಥರದ್ದಿರುತ್ತೆ. ಒಂದು ಡ್ರೈ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಇನ್ನೊಂದು ವೆಟ್ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ತುಂಬಾ ಡೇಂಜರ್ ಪೊಸಿಷನ್ ಆಗುವಂಥದ್ದು ಏನಾದರೂ ಇರುತ್ತಾ? ಅಂದರೆ ಈಗ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ಗೆ ತಿರುಗುವಂಥದ್ದು ಆ ಥರದ್ದು ಏನಾದರೂ ಇರುತ್ತಾ? ನೀವಾಗಿ ಏನಾದ್ರು ಆ ಥರ ನೀವೇನು ಹೇಳಿದ್ರಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಫಸ್ಟ್ 24 ತಾಸರಿಂದ 48 ತಾಸವರೆಗೂ ಆಗ್ಬೋದು. ಎಲ್ರಿಗೂ ನಮಸ್ಕಾರ. TSS ಹಾಸ್ಪಿಟಲ್ನ ವಿಶೇಷ ವೈದ್ಯರ ಜೊತೆಗಿನ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕ್ರಿಕೆಟ್ನ ಬಹುತೇಕರು ಎಲ್ಲರೂ ಇಷ್ಟಪಡ್ತಾರೆ, ಕ್ರಿಕೆಟನ್ನು ಆಸ್ವಾದಿಸ್ತಾರೆ. ಕ್ರಿಕೆಟ್ನಲ್ಲಿ ಬ್ಯಾಟಿಂಗು, ಬಾಲಿಂಗು ಹಾಗೂ ಫೀಲ್ಡಿಂಗು ಈ ರೀತಿ 3 ವಿಭಾಗಗಳನ್ನು ನೋಡಿಬಿಟ್ಟು ಅವುಗಳನ್ನು ಖುಷಿಯಿಂದ ಸವಿಯುವವರು ಭಾಳಷ್ಟು ಜನ ಇದ್ದಾರೆ. ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಕ್ರಿಕೆಟ್ನಲ್ಲಿ ಇನ್ನೊಂದು ವಿಭಾಗ ಇದೆ, ಅದನ್ನು ನಾವು ಆಲ್ರೌಂಡರ್ ಅಂತ ಕರಿತೀವಿ. ಈ ಬ್ಯಾಟ್ಸ್ಮನ್ನು ಬ್ಯಾಟಿಂಗ್ ಮಾಡ್ತಾನೆ, ಬೌಲರು ಬೌಲಿಂಗ್ ಮಾಡ್ತಾನೆ, ಫೀಲ್ಡರು ವಿಶೇಷವಾಗಿ ಫೀಲ್ಡಿಂಗನ್ನು ಮಾಡಿಬಿಟ್ಟು ತಂಡಕ್ಕೆ ಕಾಣಿಕೆ ಕೊಡ್ತಾನೆ. ಆದರೆ ಆಲ್ರೌಂಡ್ರು ಇವೆಲ್ಲವನ್ನು ಮಾಡಿ ತಂಡದ ಗೆಲುವಿಗೆ ಶ್ರಮಿಸ್ತಾನೆ. ಅದೇ ರೀತಿ ವೈದ್ಯ ವೃತ್ತಿಯಲ್ಲಿ ಕೂಡ ಇದೇ ರೀತಿ ವಿವಿಧ ವಿಭಾಗಗಳಿದೆ. ಆದರೆ ಜನರಲ್ ಸರ್ಜನ್ ಅಂತ ಇರೋರು ಅವರು ಎಲ್ಲ ವಿಭಾಗಗಳನ್ನು ನೋಡಿಕೊಂಡು ಎಲ್ಲ ವಿಭಾಗವನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ. ಅಂತಹ ಜನರಲ್ ಸರ್ಜನ್ ಆದಂತಹ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ವಿಜಯ್ ಕುಮಾರ್ ಅವರೇ, ನಿಮಗೆ ಸ್ವಾಗತ. ನಮಸ್ತೆ. ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನಾನು ಡಾಕ್ಟರ್ ವಿಜಯ್ ಕುಮಾರ್ ಬರೂಡೆ ಅಂತ. ನಾನು ಮೂಲತಃ ಗುಲ್ಬರ್ಗಾದವನು, ಈಗ ಅದು ಕಲಬುರಗಿ ಅಂತ ಕರೀತಾರೆ. ನಾನು ಸ್ಕೂಲಿಂಗು MBBS ಎಲ್ಲ ಅಲ್ಲೇ ಆಗಿದ್ದು. ನಾನು MS ಜನರಲ್ ಸರ್ಜರಿ ಮಾಡಿದ್ದು ದಾವಣಗೆರೆ JJM ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿಂದ 2010ರಿಂದ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ನಮ್ಮದು TSS ಹಾಸ್ಪಿಟ್ಲಲ್ಲಿ ನಾನು ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ 2010ರಿಂದ ಇಲ್ಲಿವರೆಗೂ ಇದೇ ಹಾಸ್ಪಿಟ್ಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆ TSS ಆಸ್ಪತ್ರೆಯಲ್ಲೇ ಯಾಕೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆಂದರೆ ಭಾಳಷ್ಟು ಕಾಂಪಿಟೇಟಿವ್ ಅಥವಾ ಭಾಳಷ್ಟು ಆಸ್ಪತ್ರೆಗಳಿದ್ದರೂ ಕೂಡ ನೀವು TSSನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾರಣ ಏನು? ನಾನು ಫಸ್ಟಿಗೆ ಬಂದಾಗ ಅಂದ್ಕೊಂಡಿರಲಿಲ್ಲ. ಈಗ ಏನೋ ಒಂದು ಬಂದು ಜಾಯ್ನ್ ಆಗಿದ್ದೆ. ಬಟ್ ಈಗ ಓವರ್ ಟೈಮ್ ಬಂದಾಗ ಇಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಆಮೇಲೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಲಿ ಏನು ಪ್ರೆಷರ್ ಇಲ್ಲ, ನಮಗೆ ಫ್ರೀ ಹ್ಯಾಂಡ್ ಇದೆ. ನಾವು ಏನಿದ್ರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಆಮೇಲೆ ಯಾವುದೂ ಒತ್ತಡ ಏನು ಇರೋದಿಲ್ಲ. ಸೊ ಜನನೂ ಇದು ಇದ್ದಾರೆ, ಕೋಆಪ್ರೇಟಿವ್ ಇದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಇದೇ ಇಷ್ಟ ಆಯಿತು. ಸೊ ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ 15 ವರ್ಷದಿಂದ ಇಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಈಗ TSSನಲ್ಲಿ ನೀವು ವೃತ್ತಿಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಖುಷಿಯಾಗುವಂತಹ ಸಂಗತಿಗಳು ತಿರುಗಿರ್ತವೆ. ಅಂಥದ್ದು ಯಾವುದಾದ್ರೂ ಇದೆಯಾ? ಭಾಳಷ್ಟು ಇದ್ದಾವೆ. ಎಲ್ಲ ಪೇಷಂಟ್ಗಳು ಇಂಪ್ರೂವ್ ಆಗಿ ಹೋದಾಗ ನಮಗೆಲ್ಲ ಖುಷಿ ಆಗುತ್ತೆ. ಎಷ್ಟೊಂದು ಪೇಷಂಟ್ಗಳಿಗೆ ನಾವು ಜೀವ ಉಳಿಸಿರ್ತೀವಿ. ಸೊ ಹಂಗಾಗಿರ್ತದೆ. ಯಾವುದೋ ಒಂದು ಕ್ರಿಟಿಕಲ್ ಪೇಷಂಟನ್ನು ಸರಿ ಮಾಡಿರ್ತೀವಿ ಅಂತ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಈಗ 15 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ಎಲ್ಲ ಕಡೆಗಳಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ವಿವಿಧ ದುರ್ಘಟನೆಗಳು ತುಂಬ ನಡೀತಾ ಇದೆ. ಇಂತಹ ದುರ್ಘಟನೆಗಳು ಆಕ್ಸಿಡೆಂಟ್ಗಳು ನಡೆದಾದ ತಕ್ಷಣ ಏನು ಮಾಡಬೇಕು? ಫಸ್ಟ್ ಏಡ್ ಚಿಕಿತ್ಸೆ ಅನ್ನೋದು ಹೇಗಿರುತ್ತೆ? ಮತ್ತು ಜನಸಾಮಾನ್ಯರು ಏನು ಮಾಡಿ ನಂತರ ಹಾಸ್ಪಿಟ್ಲಿಗೆ ಬರಬೇಕು? ಅಥವಾ ವ್ಯಕ್ತಿಯ ಜೀವ ಉಳಿಸುವ ಸಂದರ್ಭದಲ್ಲಿ ನಾಗರಿಕನ ಕರ್ತವ್ಯಗಳು ಏನೇನಿರ್ತವೆ? ಸೊ ಮೊದಲಿಗೆ ಯಾವುದೇ ಪೇಷಂಟ್ ವ್ಯಕ್ತಿ ಆಕ್ಸಿಡೆಂಟ್ ಆದಾಗ ಮೂರು ವಿಷಯಗಳು ತಿಳ್ಕೋಬೇಕು. ಒಂದು ABC ಅಂತ ಹೇಳ್ತೀವಿ. A ಅಂದರೆ ಏರ್ವೇ, B ಅಂದರೆ ಬ್ರೀತಿಂಗ್ ಅಂದರೆ ಉಸಿರಾಟದ್ದು, C ಅಂದರೆ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ರಕ್ತ ಸಂಚಾರ ಎಲ್ಲ ಸರಿ ಆಗ್ತಿದೆಯಲ್ಲ ನೋಡ್ಕೋಬೇಕು. ಅದು ಯಾರಾದರೂ ನೋಡ್ಬೋದು, ಕಾಮನ್ ಮ್ಯಾನ್. ಏರ್ವೇ ಅಂದರೆ ಅವರು ಉಸಿರಾಡ್ತಿದ್ದಾರೆಲ್ಲ ನೋಡ್ಬೇಕು ಪೇಷಂಟು. ಏನಾದ್ರು ಬ್ಲಾಕ್ ಆಗಿದೆಯಾ, ಎಲ್ಲರೂ ಆಕ್ಸಿಡೆಂಟ್ ಆಗಿ ಎಲ್ಲರೂ ಬಾಯಲ್ಲಿ ಏನಾದ್ರು ಇದೆಯಾ, ಏನು ತೊಂದರೆ ಇದೆಯಾ ನೋಡಬೇಕು. ಆಮೇಲೆ ಬ್ರೀತಿಂಗ್ ಅಂದರೆ ಉಸಿರಾಡೋದೆಲ್ಲ ಕರೆಕ್ಟ್ ಮಾಡ್ತಿದ್ದಾರೆಲ್ಲ ನೋಡಬೇಕು. ನೆಕ್ಸ್ಟ್ ಅವ್ರದ್ದು ನಾಡಿ ನೋಡಿ, ಪಲ್ಸ್ ನೋಡಿ, ಅವರು ಹೆಂಗೆಲ್ಲ ಸರಿ ಇದೆಯಲ್ಲ ನೋಡಬೇಕು. ಅದು ಫಸ್ಟ್ ಅದು ನೋಡೋದು. ಆಮೇಲೆ ಗಾಯ ಏನಾದರೂ ಆಗಿದೆ, ತೀವ್ರ ಗಾಯ ಆಗಿದ್ದರೆ, ತಲೆಗೆ ಗಾಯ ಆಗಿದ್ದರೆ ಅದರಲ್ಲಿ ಅವರಿಗೆ ಬ್ಯಾಂಡೇಜ್ ಏನಾದರೂ ಟೈಟ್ ಬ್ಯಾಂಡೇಜ್ ಹಾಕಿ, ಬ್ಲೀಡಿಂಗ್ ಆಗಲಾರ್ದಂಗೆ ಟೈಟ್ ಬ್ಯಾಂಡೇಜ್ ಹಾಕಿದ್ರೆ ನಿಲ್ತದೆ. ಸೊ ಆ ಥರ ಹಾಕಿ ಅವರು ಬೇಗ ಆ್ಯಂಬುಲೆನ್ಸ್ ಕರೆಸಿ ಹಾಸ್ಪಿಟ್ಲಿಗೆ ಕ್ಯಾಜುಯಾಲಿಟಿಗೆ ಸಾಗಿಸ್ಬೋದು. ಸರ್, ಈಗ ಅಪಘಾತ ಆದಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಜನರಿಗೆ ಒಂದು ಭಯ ಇರುತ್ತೆ. ಇವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಸುಮ್ಮನೆ ಯಾಕೆ ಗೊಡವೆಗಳು ಅಂತ ಒಂದು. ಎರಡನೇದಾಗಿ ಜನಸಾಮಾನ್ಯರು ಆಕ್ಸಿಡೆಂಟ್ ಆದಾಗ
ರೋಗಿಯನ್ನು ಉಳಿಸೋ ಬದಲು ಮೊಬೈಲಲ್ಲಿ ರೀಲ್ಸ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಈ ರೀತಿ ಮಾಡ್ಕೊತಿರ್ತಾರೆ. ಅಂಥ ಸಂದರ್ಭದಲ್ಲಿ ಜನರ ನಡವಳಿಕೆ ಹೇಗಿರಬೇಕು ಮತ್ತು ಯಾವ ರೀತಿ ಮಾಡಬಾರ್ದು, ಏನು ಮಾಡ್ಬೋದು? ನನ್ನ ಪ್ರಕಾರ ಅಂದರೆ ನೀವು ಒಂದು ಆಕ್ಸಿಡೆಂಟ್ ಆದರೆ ಅದ್ರ ಪಕ್ಕದಲ್ಲಿ ಏನು ನೀವು ಜನ ಎಲ್ಲ ಇರ್ತಾರೆ, ಅವರು ಫಸ್ಟ್ ಪ್ರಿಫರೆನ್ಸು ಅವ್ರಿಗೆ ಪೇಷಂಟಿಗೆ ಹೆಲ್ಪ್ ಮಾಡೋದು, ಅವ್ರಿಗೆ ಆದಷ್ಟು ಆ್ಯಂಬುಲೆನ್ಸನ್ನು ಕರೆಸಿ ಆಸ್ಪತ್ರೆಗೆ ಸಾಗಿಸೋದು ಅವ್ರದ್ದು ಫಸ್ಟು ಇದು ಆಗಿರಬೇಕು. ಯಾಕಂದರೆ ಪೇಷಂಟ್ಗೆ 5 ನಿಮಿಷ 2 ನಿಮಿಷನೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬದಲಿ ಅದಕ್ಕೆ ನೀವು ಈವನ್ ನಿಮಗೆ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ನಾವು ಹಂಗೆ ಆಗಬೇಕು ಅಂತಂದರೆ ಆ ಥರ ಏನೂ ಇರೋದಿಲ್ಲ. ನೀವು ಆಸ್ಪತ್ರೆಗೆ ತಂದುಬಿಟ್ರೆ ನಿಮ್ಮದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೇನು ಹಾನಿ ಆಗೋದಿಲ್ಲ, ನಿಮಗೊಂದು ಅದು ಹೆಲ್ಪ್ ಮಾಡ್ದಂಗೆ ಆಗ್ತದೆ. ಸೊ ಆದಷ್ಟು ಇದು ಎಲ್ಲ ಆದಷ್ಟು ನೀವು ಹೆಲ್ಪ್ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅಂತ ನಾನು ಮೂಲಕ ಸ್ವಲ್ಪ ಜವಾಬ್ದಾರಿಯನ್ನ ತೋರಿಸ್ಬೇಕು, ಜವಾಬ್ದಾರಿ ತೋರಿಸ್ಬೇಕು. ಅದಕ್ಕೆ ಸುಮಾರು ನೀವು 1 ಮಿನಿಟಿಂದ ಪೇಷಂಟಿಗೆ ಸುಮಾರು ಲೈಫೇ ಜೀವದಾನ ಕೊಟ್ಟಂಗೆ ಆಗ್ತದೆ. ಸೊ ಅದು ಆ ಥರ ಮಾಡಬೇಕು ಅಂತ ನಂದು ಮನವಿ. ಎಸ್ ಸರ್. ಈಗ ಸಪೋಸು ಆಕ್ಸಿಡೆಂಟ್ ಆದವರಿಗೆ ಡಯಾಬಿಟಿಸ್ ಇದ್ದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು? ಸೊ ಸ್ಪೆಷಲ್ ಕೇರ್ ಅಂತೇನಿರಲ್ಲ ಅಲ್ಲಿ ಫಸ್ಟ್ ಏಡ್ ಮಾಡೋದಲ್ಲಿ. ಇಲ್ಲಿಗೆ ಆಸ್ಪತ್ರೆಗೆ ಬಂದ ಮೇಲೆ ನಾವು ಅವರಿಗೆ ಏನು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳಕ್ಕೆ ಹೇಳ್ತೇವೆ. ಯಾಕಂದರೆ ಗಾಯ ಎಲ್ಲ ಆದರೆ ಮುಂದೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅವ್ರ ಶುಗರ್ ಕಂಟ್ರೋಲ್ ಹೆಂಗಿದೆ ಅದು ನಮಗೆ ತಿಳಿದಿರಲ್ಲ. ಸೊ ಅದಕ್ಕೆ ಅವರಿಗೆ ಸ್ವಲ್ಪ ಅದು ಏನಾದ್ರು ನಾವು ಸ್ಟಿಚ್ ಹಾಕಿದರೆ, ಯಾವುದೋ ಒಂದು ಪ್ರೊಸೀಜರ್ ಮಾಡಿದರೆ ಅದನ್ನು ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳಕ್ಕೆ ಹೇಳ್ತೀವಿ. ಈಗ ಕೆಲವು ಸಂದರ್ಭದಲ್ಲಿ ಗಾಯಗಳು ತುಂಬ ದೊಡ್ಡದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಮತ್ತು ಅವರಿಗೆ ಅಂತ ಸ್ಪೆಷಲ್ ಏನಾದರೂ ಫಸ್ಟ್ ಏಡ್ಗಳಿರುತ್ತಾ, ಹೇಗೆ? ಇಲ್ಲ, ಸೇಮ್ ಇರುತ್ತೆ. ಆಸ್ಪತ್ರೆಗೆ ಬಂದ ಮೇಲೆ ಆಸ್ಪತ್ರೆಗೆ ನಾ ಏನು ಹೇಳಿದೆ ಮುಂಚೆ ಅದೇ ಸೇಮ್ ಇದಿರುತ್ತೆ. ಒಂದು ಸರಿ ಆಸ್ಪತ್ರೆಗೆ ಬಂದ ಮೇಲೆ ನಾವು ಅದು ಅಸೆಸ್ ಮಾಡಿ ಅದ್ರ ಪ್ರಕಾರ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಈಗ ನೀವು ಸ್ಟಿಚಿಂಗ್ ಬಗ್ಗೆ ಹೇಳಿದ್ರಿ. ಈ ಸ್ಟಿಚಿಂಗ್ ಆದಂಥ ಸಂದರ್ಭದಲ್ಲಿ ಅಥವಾ ಸ್ಟಿಚಿಂಗ್ ಆಗಬೇಕಾಗಿರೋ ಸಂದರ್ಭದಲ್ಲಿ ಈ ರೋಗಿಗಳು ಏನೇನು ಮಾಡಬೇಕು, ಮತ್ತು ಸ್ಟಿಚಿಂಗ್ ಆದ ನಂತರ ಅವರು ಏನೇನು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು? ಈಗ ಫಸ್ಟ್ ಬಂದ ಮೇಲೆ ಸ್ಟಿಚಿಂಗ್ ಏನಾದ್ರು ಅವಶ್ಯಕತೆ ಇದ್ದರೆ ಯಾವ ಭಾಗದಲ್ಲಿ ಇದೆ ಅದು ನೋಡ್ತೀವಿ. ಸೊ ಅದ್ರ ಪ್ರಕಾರ ಅವರಿಗೆ ಸ್ಟಿಚಿಂಗ್ ಮಾಡ್ತೀವಿ. ಈಗ ತಲೆಯಲ್ಲಿ ಆಗಿದ್ರೆ ಇದಾಗಿದ್ರೆ ಈಗ 2 ಥರದ ಸ್ಟಿಚಸ್ ಇರ್ತವೆ. ಒಂದು ಕರಗಿ ಹೋಗುವಂಥದ್ದು ಇರ್ತದೆ, ಇನ್ನೊಂದು ತೆಗೆಯುವಂಥದ್ದು ಇರ್ತದೆ. ಮೋಸ್ಟ್ ಆದರೂ 90% ಆಫ್ ದ ಟೈಮ್ ಏನಾಗುತ್ತೆ, ಕೈಗೆ ಕಾಲಿಗೆ ಆಗಿರುತ್ತೆ. ಸೊ ಅಲ್ಲಿ ಯಾವುದೂ ನಾವು ಕರ್ಕೊಂಥದ್ದು ಹೊಲಿಗೆ ಹಾಕೋದಿಲ್ಲ, ಯಾಕಂದರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಅವರಿಗೆ ಎಲ್ಲ ಕ್ಲೀನ್ ಮಾಡಿ ಅದು ಮೊದಲು ಸ್ಟಿಚ್ ಹಾಕ್ತೀವಿ. ಸ್ಟಿಚ್ ಹಾಕಿದ್ಮೇಲೆ ಅವ್ರಿಗೆ ಸ್ಪೆಷಲ್ ಪ್ರಿಕಾಷನ್ ಅಂದರೆ ಒಂದು ನೀರೆಲ್ಲ ತಾಗ್ಸೋಂಗಿರಲ್ಲ, ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿರ್ತೀವಿ, ಅದೆಲ್ಲ ಸರಿಯಾಗಿ ತೊಗೋಬೇಕಂತ ಹೇಳ್ತೀವಿ. ಸೊ ಡಯಾಬಿಟಿಕ್ ಎಲ್ಲ ಇದ್ದರೆ ಸ್ವಲ್ಪ ಸ್ಪೆಷಲ್ ಕೇರ್ ತೊಗೋಬೇಕು, ಅಷ್ಟೇನು ತಾಗ್ಲಾರ್ದಂಗೆ ಅದೆಲ್ಲ ನೋಡ್ಕೋಬೇಕಾಗ್ತದೆ. ಈ ಸಾಮಾನ್ಯವಾಗಿ ಸ್ಟಿಚಿಂಗ್ ಹಾಕಿದಾಗ ಈ ನೋವುಗಳು ಇರುತ್ತೆ, ಅದು ಸಾಮಾನ್ಯವಾಗಿ ಎಷ್ಟು ದಿನ ಇರುತ್ತೆ? ಮತ್ತು ಈಗ ನಮ್ಮ ಭಾಗದ್ದು ರೋಗಿಗಳು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದವರು, ಇವರಿಗೆ ಈಗ ನೀರಿನ ಬಗ್ಗೆ ಕೇರ್ ಇರಬೇಕು, ಅಥವಾ ಈ ಸ್ಟಿಚಿಂಗ್ ಆದಾಗ ಅವರೇ ತೆಗೆದುಕೊಳ್ಳುವಂತಹ ಕ್ರಮಗಳು ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಹೇಗೆ ನಡ್ಕೋಬೇಕು? ಮತ್ತು ಈಗ ನೀರು ಅಥವಾ ಅವರಿಗೇನು ಮನೆಯಲ್ಲಿ ಕ್ಲೀನ್ನೆಸ್ ಅಂತ ಏನಿರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಅವ್ರು ಹೇಗೆ ಮಾಡ್ಕೋಬೇಕು? ನಾವು ಅಂದರೆ ಯೂಶಲಿ ಸ್ಟಿಚ್ ಹಾಕಿದ್ಮೇಲೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಒಂದು ನೀರೆಲ್ಲ ತಾಗುವಂಗಿಲ್ಲ ಒಂದು, ಆಮೇಲೆ 2ನೇದಾಗಿ ಎಸ್ಪೆಷಲಿ ಅವ್ರು ಬಾತ್ರೂಮಿಗೆ ಹೋದಾಗ ಏನಾದ್ರು ಪ್ಲಾಸ್ಟಿಕ್ ಅದು ಕಟ್ಕೊಂಡು ಯೂಸ್ ಮಾಡಿ ಕೇರ್ ತೊಗೊಳ್ಳೋದು ಬೆಟರು. ಆಮೇಲೆ ಏನಾಗ್ತದೆ, ಸ್ಟಿಚ್ ಮಾಡಿದಾಗ ಅವರಿಗೆ ಸ್ವಲ್ಪ ಪೇನ್ ಎಲ್ಲ ಇರ್ತದೆ. ಸೊ ಅದಕ್ಕೆಲ್ಲ ನಾವು ಆ್ಯಂಟಿಬಯೋಟಿಕ್ ಪೇನ್ ಕಿಲ್ಲರ್ ಕೊಟ್ಟಿರ್ತೀವಿ. ಯಾವುದೇ ಒಂದು ಭಾಗದಲ್ಲಿ ಕಟ್ಟಾದರೆ ಆ ಭಾಗದಲ್ಲಿ ನರಗಳು ಏನಾಗಿರ್ತವೆ ಒಂದೊಂದು ಸರಿ ಕಟ್ಟಾಗಿರ್ತವೆ, ಅದು ಸ್ವಲ್ಪ ಸುಮಾರು ದಿವಸವರೆಗೂ ನೋವು ಇರ್ತದೆ. ಸೊ ಬಟ್ ಅದು ಇದ್ದಾಗ ಅವರಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಕ್ರಮೇಣ ಅದು ಸರಿ ಆಗ್ತದೆ ಅಂತೆಲ್ಲ ಹೇಳಿರ್ತೀವಿ. ಅವರಿಗೆ ಯೂಶಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ಟಿಚ್ ಮಾಡಿದಾಗ. ಈಗ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಡಯಾಬಿಟಿಸ್ನಂತೆ BP ಕೂಡ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಈಗ ಸಪೋಸ್ ಹೆಡ್ ಇಂಜುರಿ ಆಯಿತು ಅಂತಿದ್ದಾಗ ಈಗ BP ತುಂಬ ಹೆಚ್ಚಿದ್ರೆ ಅವಾಗ ಏನಂತ ನಾವು ಅನ್ಕೋಬೇಕು, ಅಥವಾ ಅದಕ್ಕೆ ವಿಶೇಷವಾದ ಚಿಕಿತ್ಸೆಗಳಿರುತ್ತಾ, ಹೇಗೆ? ಈಗ ಸಾಮಾನ್ಯವಾಗಿ ಯಾವುದೇ ಮನುಷ್ಯ ಬಿದ್ದಾಗ ಹೆಡ್ ಇಂಜುರಿ ಆದಾಗ BP ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ಸರಿ ಅವ್ರಿಗೆ ಇಲ್ಲಿ ನಾವು ಎಲ್ಲ ಚಿಕಿತ್ಸೆ ಕೊಡಿಸ್ಮೇಲೆ ನಾರ್ಮಲ್ ಸ್ಟೇಜಿಗೆ ಬರಬೇಕು. ಒಂದೊಂದು ಸರಿ ಏನಾಗುತ್ತೆ, ಪೇಷಂಟ್ ಅನ್ಕಾನ್ಷಿಯಸ್ ಇರ್ತಾರೆ ಅಥವಾ ಪೂರ್ತಿ ಕಾನ್ಷಿಯಸ್ ಇರೋದಿಲ್ಲ. ಆವಾಗ ಇದ್ದಾಗ ಏನಾಗ್ತದೆ, ಅವಾಗ ನಾವು BP ಜಾಸ್ತಿ ಇದ್ದರೆ ನಮ್ಗೆ ಅದೊಂದು ಇಂಡಿಕೇಶನ್. BP ಜಾಸ್ತಿ ಇದ್ದರೆ ಅವರಿಗೆ ಮೆದುಳಲ್ಲಿ ರಕ್ತಸ್ರಾವ ಆಗಿರೋ ಸಾಧ್ಯತೆಗಳು ಇರ್ತದೆ. ಅದು ಒಂದು ಕಾರಣ ಇರ್ತದೆ. ಅದು ಇನ್ನೊಂದು ಏನಂದರೆ BP ಕಮ್ಮಿ ಇರ್ತದೆ. BP ಕಮ್ಮಿ ಇದೆ, ಎಲ್ಲಿಂದನೋ ಬ್ಲಡ್ ಹೋಗ್ತಿದೆ ಅಂತ ಅರ್ಥ.
ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಅದೂ ಒಂದು ನಮಗೆ ಅಲಾರಮಿಂಗ್ ಸೈನ್. ಸೊ ಬಿ ಪಿ ನೋಡಿ ನಾವು ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ, ಅಂದರೆ ಯಾವ ಥರ ಆಗಿರ್ಬೋದು ಅಂತ. ಅಂದರೆ ಇದೆಲ್ಲ ಫಸ್ಟ್ ಏಡ್. ಒಂದು ಸಿಟಿ ಸ್ಕ್ಯಾನ್ ನಾವು ಯಾವ್ದು ಮಾಡ್ಕೋಬೋದು ಯಾವುದಿಲ್ಲ ನಾವು ಮುಂಚೆನೇ ಅದು ತಯಾರಿ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಸೊ ಅದು ನಾವು ಮಾಡ್ತೀವಿ. ಅದ್ರ ಬಿ ಪಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಈ ಹೆಡ್ ಇಂಜುರಿ ಅಥವಾ ಬೇರೆ ಯಾವುದೇ ಇಂಜುರಿ ಆದಾಗ ವೀಕ್ನೆಸ್ ಆಗುತ್ತಾ, ಅಥವಾ ವೀಕ್ನೆಸ್ ಆದಾಗ ಏನು ಮಾಡಬೇಕಾಗತ್ತೆ? ಸೊ ಈಗ ಇದರಲ್ಲಿ 2 ಥರ ಇರುತ್ತೆ. ಒಂದು ಅವರಿಗೆ ಯಾರು ಎಸ್ಪೆಷಲಿ ವಯಸ್ಸಾದವರು ಮೋರ್ ದೆನ್ 60 ಇಯರ್ಸ್ 70 ಇಯರ್ಸ್ ಅವರೇನೋ ಬಾತ್ರೂಮಿಗೆ ಹೋದಾಗ ಜಾರ್ ಬೀಳ್ತಾರೆ ಅಂತೇಳಿ ಬರ್ತಾರೆ ಕ್ಯಾಜುವಲ್ಟಿಗೆ. ಸೊ ಅದರಲ್ಲಿ 2 ಥರ ಇರುತ್ತೆ. ಒಂದು ಅವ್ರು ಬಿದ್ದ ಮೇಲೆ ಗಾಯ ಆಗಿರುತ್ತೆ, ಅವಾಗಿದ್ದಾಗ ಏನಾಗ್ತದೆ ನಾರ್ಮಲ್ ಇರ್ತದೆ, ಏನು ತೊಂದರೆ ಇಲ್ಲ. ಸೊ ಏನಾಗ್ತದೆ ಆಮೇಲೆ ನಾವು 1-2 ದಿವಸ ಆದಮೇಲೆ ಅವರಿಗೆ ಪ್ಯಾರಲಿಸಿಸ್ ಥರ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಂಗಿದ್ದಾಗ ನಾವು ಅವಾಗ ಅದು ಮೊದಲೇ ಮೋಸ್ಟ್ಲಿ ಅವ್ರಿಗೆ ಪ್ಯಾರಲಿಸಿಸ್ಸಿಂದ ಅದು ವೀಕ್ನೆಸ್ ಆಗಿ ಬಿದ್ದಿರ್ಬೋದು ಅವರು ಅಂತ ನಾವು ಆ ಥರ ಇದು ಮಾಡ್ಬೋದು. ಅದ್ರ ಪ್ರಕಾರ ನಾವು ಸಿಟಿ ಸ್ಕ್ಯಾನ್ MRI ಎಲ್ಲ ಮಾಡ್ಕೋತೀವಿ. ಅದು ಒಂದು ಹಿಂಗೆ ವೀಕ್ನೆಸ್ ಆಗೋ ಬೀಳ್ಬೋದು, ಇಲ್ಲ ಬಿದ್ದ ಮೇಲೂ ವೀಕ್ನೆಸ್ ಆಗೋ ಸಾಧ್ಯತೆಗಳು ಕಮ್ಮಿ, ಅದರ್ ವೇ ರೌಂಡ್ ಆಗೋದು ಕಮ್ಮಿ. ಈ ಸಪೋಸ್ ಹಾಸ್ಪಿಟ್ಲಿಗೆ ಬರೋ ಮೊದಲು ಅವರಿಗೆ ಇಂಜುರಿ ಆಗಿ ವೀಕ್ನೆಸ್ ಆಯಿತು ಅಂತ ಆದಾಗ ಅವರು ಈಗ ಮನೆಯಲ್ಲೇ ಏನು ಮಾಡಿಕೊಂಡು ಬರ್ಬೋದು, ಅಥವಾ ವೀಕ್ನೆಸ್ ಸ್ವಲ್ಪ ಆ ಸಂದರ್ಭದಲ್ಲಿ ಕಡಿಮೆ ಆಗಿ ಅವರು ಹಾಸ್ಪಿಟ್ಲಿಗೆ ಬರೋ ತನಕ ಅಂದರೆ ಏನನ್ನ ಮಾಡ್ಬೋದು? ಇಲ್ಲ, ಆದಷ್ಟು ಬೇಗ ಆಸ್ಪತ್ರೆಗೆ ಬರೋದು ಬೆಟರ್. ಯಾಕಂದರೆ ಸಿಟಿ ಸ್ಕ್ಯಾನು MRI ಅದೆಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಎಷ್ಟು ಬೇಗ ಅವ್ರು ನಮ್ಮ ಹತ್ರ ಬರ್ತಾರೆ ಅಷ್ಟು ಬೇಗ ಡಯಾಗ್ನೋಸಿಸ್ ಆಗ್ತದೆ, ಅಷ್ಟು ನಾವು ಅದು ವೀಕ್ನೆಸ್ ತಡೆಯಲು ಪ್ಯಾರಲಿಸಿಸ್ ಫುಲ್ ಬ್ಲೋನ್ ಪ್ಯಾರಲಿಸಿಸ್ ಆಗಕ್ಕೆ ತಡಿಬೋದು. ಸರ್, ಈಗ ತುಂಬ ಜನ ಪೇಷಂಟ್ಗಳನ್ನ ನೀವು ಡೈಲಿ ನೋಡ್ತಾ ಇರ್ತೀರಿ. ಯಾವುದಾದ್ರೂ ಯುನೀಕ್ ಆದಂಥ ಕೇಸ್ಗಳು, ಈಗ ಇನ್ ಟೈಮಲ್ಲಿ ಬಂದಿರೋರು ಅಥವಾ ಅವರು ಬರೋವಾಗ ತುಂಬ ಸಿವಿಯರ್ ಆಗಿ ಇಂಜುರಿ ಆಗಿರುತ್ತೆ, ಅಂತಹವ್ರನ್ನ ಈಗ ಏನಾದರೂ ಮಿರಾಕಲ್ ಆಯಿತು ನಿಮ್ಮ ಇಂದ್ರಿಂದ ಆಯಿತು ಆ ಥರ ಸಂಗತಿಗಳು ಏನಾದರೂ ಇದೆಯಾ, ಹೇಗೆ? ಸೊ ಈಗ ಎಷ್ಟೊಂದು ಪೇಷಂಟ್ ಬರ್ತಾರೆ, ಬಂದಾಗ ಏನಾಗ್ತದೆ ಅದು ಮಲ್ಟಿ ಸ್ಪೆಷಾಲಿಟಿಗಳು ಅಟೆಂಡ್ ಮಾಡೋದು ನಿಂತದಿರ್ತದೆ. ಈಗ ನಾನು ನೋಡೋದು ಕೇಸಲ್ಲಿ ಯಾವಾಗ ಒಂದು ಪೇಷಂಟ್ ಬರ್ತದೆ, ಹೆಡ್ ಇಂಜುರಿ ಪೇಷಂಟ್ ಬರುತ್ತೆ, ಅವರಿಗೆ ತಲೆಯಲ್ಲಿ ಗಾಯ ಇರೋದಿಲ್ಲ ಅಂದರೂ ಅವರು ಒಂಥರ ಅಬ್ನಾರ್ಮಲ್ ಬಿಹೇವಿಯರ್ ಇರುತ್ತೆ. ಆ ಥರ ಸಿಚುವೇಶನ್ ನಮ್ಗೆ ಚಾಲೆಂಜಿಂಗ್ ಆಗಿಬಿಡುತ್ತೆ. ಯಾಕಂದ್ರೆ ಎಲ್ಲಿ ಆಗಿದೆ ಗಾಯ ಗೊತ್ತಿರಲ್ಲ. ಸೊ ಅವಾಗ ಬ್ಲೀಡಿಂಗ್ ಆಗ್ತದೆ. ಹೌದು, ಅವಾಗ ಏನಾಗ್ತದೆ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಒಂದು ತಲೆದು ಹೆಡ್ ಇಂಜುರಿ ನೋಡಬೇಕು, ಆಮೇಲೆ ಚೆಸ್ಟ್ ಇಂಜುರಿ ನೋಡಬೇಕು, ಹೊಟ್ಟೆ ಹೊಡೆತ ಬಿದ್ದಿದೆ ನೋಡಬೇಕು, ಕೈ ಕಾಲೆಲ್ಲ ಸರಿ ಇದೆಲ್ಲ ನೋಡಬೇಕು. ಈ ಥರ ಇರುತ್ತೆ ಅಸೆಸ್ಮೆಂಟು. ಸೊ ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಒಂದು ಪೇಷಂಟು ಒಂದಿದ್ರಲ್ಲಿ ಅವ್ರು ಭಾಳ ಅನ್ಕಾನ್ಷಿಯಸ್ ಇದ್ರು, ಪೇಷಂಟ್ ಕಡೆಯವ್ರಿಗೆ ಗೊತ್ತಿರಲ್ಲ ಏನಾಗಿದೆ ಅಂಥೇಳಿ. ಎಲ್ಲ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿರುತ್ತೆ, ಆ ಪೇಷಂಟು ಹೇಳೋ ಪರಿಸ್ಥಿತಿಯಲ್ಲಿ ಇರೋಲ್ಲ. ಅವಾಗ ನಾವೇ ಎಲ್ಲ ಒಂದು ಪೇಷಂಟಿಗೆ ನಾವು ಮಾಡಿ ಅದಕ್ಕೆ ಕಡೆಗೆ ಎದೆಯಲ್ಲಿ ರಕ್ತ ತುಂಬಿಕೊಂಡಿತ್ತು, ಇದು ಆಗಿ ಬ್ಲೀಡಿಂಗ್ ಆಗಿ, ಆಮೇಲೆ ಫ್ರ್ಯಾಕ್ಚರ್ ಎಲ್ಲ ಆಗಿ ಮಲ್ಟಿಪಲ್ ರಿಬ್ ಫ್ರ್ಯಾಕ್ಚರ್ ಆಗಿ ರಕ್ತ ತುಂಬಿಕೊಂಡಿತ್ತು. ಅದು ನಾವು ಟ್ಯೂಬ್ ಹಾಕಿ ಅದೆಲ್ಲ ಪ್ರೊಸೀಜರ್ ಏನಿರ್ತದೆ ನಾವು ICD ಅಂತ ಹಾಕ್ತೀವಿ. ಅದೆಲ್ಲ ಮಾಡಿದಾಗ ಅವರಿಗೆ ಸುಮಾರು ಮತ್ತದು ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿ ಆರಾಮಾಗಿ ಮನೆಗೆ ಹೋಗಿದ್ದಾರೆ. ಸರ್, ಈಗ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಪೇಷಂಟ್ಗಳು ಇಂಜುರಿಯಾಗಿ ಬಂದಿರ್ತಾರೆ, ಆದರೆ ಅವ್ರಿಗಿಂತ ಹೆಚ್ಚಿಗೆ ಅವರ ಕಡೆಯವರು ತುಂಬ ಗಾಬರಿಗೊಂಡು ಬಂದಿರ್ತಾರೆ, ಅವರು ತುಂಬ ಟೆನ್ಷನ್ನಿಂದ ಇರ್ತಾರೆ, ಎಲ್ಲ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಅವರ ನಡವಳಿಕೆಗಳು ಹೇಗಿರಬೇಕು, ಮತ್ತು ಅವರ ನಡವಳಿಕೆಯ ಮೇಲೆ ಪೇಷಂಟ್ನ ಗುಣಮುಖದ ಪ್ರಮಾಣ ವೇಗ ಆಗುತ್ತಾ ಅಥವಾ ಅದು ಬದಲಾವಣೆ ಆಗುತ್ತಾ, ಹೇಗೆ? ಪೇಷಂಟ್ ಮೇಲೆ ಅವ್ರದ್ದು ಬಿಹೇವಿಯರಿಂದ ಏನು ಚೇಂಜ್ ಆಗೋದಿಲ್ಲ, ಬಟ್ ಅವರಿಗೂ ಕನ್ಸರ್ನ್ ಇರುತ್ತೆ. ಬಂದಾಗ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿಯಾಗಿ ಬಂದಾಗ ಆಕ್ಸಿಡೆಂಟ್ ಆಗಿದೆ, ಏನಾಗಿದೆ ಏನಿಲ್ಲ ಗೊತ್ತಿರೋದಿಲ್ಲ, ಅವರು ಗಾಬರಿ ಪಟ್ಕೊಂಡಿರ್ತಾರೆ. ಸೊ ನಾವು ಹೇಳೋದೇನೆಂದರೆ ನಮಗೂ ಅಸೆಸ್ ಮಾಡೋಕ್ಕೆ ಟೈಮ್ ಕೊಟ್ಟರೆ ನಾವು ಅವರಿಗೆ ಕರೆಕ್ಟಾಗಿ ಎಲ್ಲ ಅಸೆಸ್ ಮಾಡಿ ಅವರಿಗೆ ನಾವು ಏನಾಗಿದೆ ನಾವು ತಿಳಿಸ್ತೀವಿ, ಅವ್ರಿಗೆ ಏನಾಗಿದೆ ಹಿಂಗೆ ಆಗಿದೆ, ಈ ಥರ ಮಾಡಬೇಕು ಅಂತೆಲ್ಲ ಮಾಡಿ ಅವ್ರಿಗೆ ಕನ್ಸೆಂಟ್ ತೊಗೊಂಡೇ ಮಾಡೋದು, ಯಾವುದೂ ಅವ್ರಿಗೆ ಗೊತ್ತಿಲ್ಲಾರ್ದೆ ಮಾಡೋದಿಲ್ಲ. ಬಟ್ ಪೇಷಂಟ್ ಅಟೆಂಡರ್ಸು ಸ್ವಲ್ಪ ಪೇಷನ್ಸಿಂದ ಇದ್ದರೆ, ಶಾಂತತೆಯಿಂದೆಲ್ಲ ಇದ್ದರೆ ನಾವು ಎಲ್ಲ ನಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ, ಎನ್ವಿರಾನ್ಮೆಂಟು ಸರಿ ಇರುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಯೂಶಲಿ ಅದೇ ಥರ ಮಾಡ್ತೀವಿ ನಾವು. ಇಲ್ಲಿ ತನಕ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಪೇಷಂಟ್ಗಳು ಎಲ್ಲ ಅಟೆಂಡರು ಎಲ್ಲ ಶಾಂತ ರೀತಿಯಿಂದ ಇರ್ತಾರೆ, ಪ್ರಾಬ್ಲಮ್ ಇಲ್ಲ. ಈಗ ಇನ್ನೊಂದು ಅಂದರೆ ತುಂಬ ಜನರಿಗೆ ಗ್ಯಾಂಗ್ರೀನ್ ಅನ್ನೋ ಸಮಸ್ಯೆಗಳು ಬಾಧಿಸ್ತಾ ಇರುತ್ತೆ. ಇದು ಗ್ಯಾಂಗ್ರೀನ್ ಅನ್ನೋದು ಆ್ಯಕ್ಚುಲಿ ಏನಿದು, ಹೆಂಗೆ ಆಗುತ್ತೆ, ಮತ್ತು ಗ್ಯಾಂಗ್ರೀನ್ ಆದಾಗ ಯಾವ್ಯಾವ ರೀತಿ ಈ ರೋಗಿಗಳ ಕಡೆಯಿಂದ ಪ್ರಿಕಾಷನ್ಸ್ ತಗೋಬೇಕು, ಆಮೇಲೆ ಈಗ ಹಾಸ್ಪಿಟ್ಲಿಗೆ ಬಂದ ನಂತರ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಅನ್ನೋದೊಂದು ಸಣ್ಣ ಮಾಹಿತಿ ಸಿಗ್ಬೋದಾ? ಹೇಗೆ? ಗ್ಯಾಂಗ್ರೀನ್ ಅನ್ನೋದು ಏನಂದರೆ ಯಾವಾಗ ಟಿಶ್ಯೂ ಡೆಡ್ ಆಗುತ್ತೆ, ಯಾವುದೇ ಬಾಡಿ ಭಾಗ ಅದು ಸತ್ತೋಗ್ತದೆ, ಯಾವುದೋ ಬಾಡಿ ಭಾಗ ಒಂದು ಸತ್ತೋಗಿ ಕೈ ಆಯಿತು, ಬೆರಳಾಯಿತು, ಏನೋ ಒಂದು ಅದರಲ್ಲಿ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ,
ಅದು ಅವಾಗ ಎಲ್ಲಿ ಬ್ಲಡ್ ಸಪ್ಲೈ ಬರೋದಿಲ್ಲೋ ಅವಾಗ ಅದು ಡೆಡ್ ಆಗಿಬಿಡ್ತದೆ. ಸೊ ಅವಾಗ ಅದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಅದು ಬ್ರಾಡ್ ಆಗಿ ವರ್ಡ್ ಆಗುತ್ತೆ. ಗ್ಯಾಂಗ್ರೀನಲ್ಲಿ 2 ಥರದ್ದಿರುತ್ತೆ. ಒಂದು ಡ್ರೈ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಇನ್ನೊಂದು ವೆಟ್ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಡ್ರೈ ಗ್ಯಾಂಗ್ರೀನ್ ಅಂದರೆ ಯೂಶಲಿ ವಯಸ್ಸಾದ್ಮೇಲೆ ಅದವರಿಗೆ ಆಗೋದು. ಆಮೇಲೆ ಯಾರು ಸ್ಮೋಕಿಂಗ್ ಮಾಡ್ತಾರೆ ಅವರಿಗೆಲ್ಲ ಆಗ್ತದೆ. ಅವ್ರಿಗೇನಾಗ್ತದೆ, ಕಾಲಿಂದಲ್ಲಿ ಎಸ್ಪೆಷಲಿ ಕಾಲಲ್ಲಿ ರಕ್ತನಾಳ ಏನಿರುತ್ತೆ ಅದು ಮೊಳಕಾಲಿಂದ ಕೆಳಗಡೆ ಏನಿರ್ತದೆ ಅದಕ್ಕೆ ಮೊಳಕಾಲಿಂದ ಮೇಲ್ಗಡೆ ಏನಿರುತ್ತೆ ಅದಕ್ಕೆ ಎಫೆಕ್ಟ್ ಆಗ್ತದೆ. ಯಾವುದು ಇದರಲ್ಲಿ ಡ್ರೈ ಗ್ಯಾಂಗ್ರೀನಲ್ಲಿ. ಅವಾಗ ಅವ್ರಿಗೆ ಕ್ರಮೇಣ ಏಜ್ ಆದವರಿಗೂ ಆಗ್ತದೆ. ಆಫ್ಟರ್ 70 ಇಯರ್ಸ್ 80 ಇಯರ್ಸ್ ಅವು ನ್ಯಾಚುರಲಿನೇ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಲಡ್ ಸಪ್ಲೈ ಕಮ್ಮಿ ಆಗ್ತಾ ಹೋಗ್ತದೆ. ಅವಾಗ ಅದು ಅಲ್ಲಿ ಏನೋ ಒಂದು ತಾಗಿ ಅದಾಗಿ ಅದೇ ಒಂದು ರೀಸನ್ ಅಷ್ಟೇ. ಅದರಿಂದನೇ ಅದು ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಡ್ರೈ ಗ್ಯಾಂಗ್ರೀನ್. ಡ್ರೈ ಗ್ಯಾಂಗ್ರೀನ್ ಅನ್ನೋದು ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ಯಾಂಗ್ರೀನ್ ಅನ್ನೋದು ಕಾಣಿಸುತ್ತೆ ಅಂತ ಹೇಳ್ಬೋದಲ್ಲ. ಈ ಡ್ರೈ ಗ್ಯಾಂಗ್ರೀನ್ ಕೂಡ ಕಣ್ಣಿಗೆ ಕಾಣುತ್ತಾ ಅಥವಾ ಅದು ಇನ್ನರ್ ಇಂಜುರಿ ಅಂತ? ಎಲ್ಲ ಗ್ಯಾಂಗ್ರೀನು ಕಣ್ಣಿಗೆ ಕಾಣೋದೆ. ಅದು ಮೇಲಿಂದ ಇದಕ್ಕೆ ನಾವು ಗ್ಯಾಂಗ್ರೀನ್ ಅಂತ ಹೇಳೋದು. ಸೊ ನಮಗೆ ಅಂದರೆ ಎಸ್ಪೆಷಲಿ ಈಗ ಎಲ್ಲರೂ ಪೇಷಂಟ್ ಬಂದವ್ರು ಗ್ಯಾಂಗ್ರೀನ್ ಆಗಿದೆ ಅಂತಾರೆ. ಅದ್ರಲ್ಲಿ ನಾವು ಮೆಡಿಕಲಿ ಅವ್ರಿಗೆ ಹೇಳ್ತೀವಿ ಇದು ಹಿಂಗಿದೆ ಅಂತ. ಡ್ರೈ ಗ್ಯಾಂಗ್ರೀನ್ ಅಂದರೆ ಈ ಥರ ಇರುತ್ತೆ. ಅದು ಕಪ್ಪಗಾಗ ಹೋಗುತ್ತೆ. ಕಾಲಲ್ಲಿ ಹಂಗೆ ಬೆರಳು ಕಪ್ಪಗಾಗಿರೋದು ನೋಡಿರ್ತೀರ, ಅದು ಒಂದು ಡಿಮಾರ್ಕೇಶನ್ ಆಗಿಬಿಡುತ್ತೆ. ಅವಾಗ ಏನಾಗ್ತದೆ, ಅದು ರಕ್ತ ಸಂಚಾರ ಕ್ರಮೇಣ ಸ್ಲೋ ಆಗಿ ಹೋಗ್ತದೆ. ಸೊ ಅದು ಎಸ್ಪೆಷಲಿ ಆಗೋರು ಯಾರು ಸ್ಮೋಕಿಂಗ್ ಮಾಡ್ತಾರೆ, ಲಾಂಗ್ ಟರ್ಮ್ ಸ್ಮೋಕಿಂಗ್ ಇರ್ತದೆ, ಆಮೇಲೆ ಏಜ್ ರಿಲೇಟೆಡ್ ಇರ್ತದೆ. ಸೊ ಅದು ಒಂದಿರ್ತದೆ. ಅದು ಡ್ರೈ ಗ್ಯಾಂಗ್ರೀನ್. ಇನ್ನೊಂದು ವೆಟ್ ಗ್ಯಾಂಗ್ರೀನ್ ಅಂತ ಆಗ್ತದೆ. ವೆಟ್ ಗ್ಯಾಂಗ್ರೀನ್ ಈಸ್ ಮೋರ್ ಡೇಂಜರಸ್. ವೆಟ್ ಗ್ಯಾಂಗ್ರೀನ್ ಆಗೋದು ಶುಗರ್ ಇದ್ದವರಿಗೆ, ಯಾರಿಗೆ ಡಯಾಬಿಟೀಸ್ ಇರ್ತದೆ ಅವರಿಗೆ ವೆಟ್ ಗ್ಯಾಂಗ್ರೀನ್ ಸಾಮಾನ್ಯವಾಗಿ ಆಗ್ತದೆ. ವೆಟ್ ಗ್ಯಾಂಗ್ರೀನ್ ಎದಕ್ಕೆ ಆಗ್ತದೆ, ಏನಾದ್ರು ಗಾಯ ಆದಾಗ ಅವಾಗ ಅದು ರಕ್ತ ಸಂಚಾರ ಅಲ್ಲೇ ಪೂಲಿಂಗ್ ಆಗ್ತದೆ. ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಅದರಲ್ಲೆಲ್ಲ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ, ಕಿಮ ಇರ್ತದೆ. ಸೊ ಅದೆಲ್ಲ ಆಗ್ತದೆ. ದಟ್ ಈಸ್ ಮೋರ್ ಡೇಂಜರಸ್ ದೆನ್ ಡ್ರೈ ಗ್ಯಾಂಗ್ರೀನ್. ಡ್ರೈ ಗ್ಯಾಂಗ್ರೀನ್ ಈಗ ಶುಗರ್ ಆದವರಿಗೆ ಬೆರಳು ಕತ್ತರಿಸ್ತಾರಂತೆ, ಆ ತರದ್ದು ಈ ಇದೇನೆ. ಇದು ಗ್ಯಾಂಗ್ರೀನ್, ವೆಟ್ ಗ್ಯಾಂಗ್ರೀನ್ ಅಂತೀವಿ ನಾವು. ಅಂದ್ರೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವೆಟ್ ಗ್ಯಾಂಗ್ರೀನ್ ಆಗಿರುತ್ತೆ. ಬೆರಳಿಗೆ ಗಾಯ ಆಗಿರ್ತದೆ, ಅದು ಒಂಥರ ದಪ್ಪ ಆಗಿ ಕಿಮ ಎಲ್ಲ ತುಂಬಿಕೊಂಡಿರುತ್ತೆ, ಅದಕ್ಕೆ ವೆಟ್ ಗ್ಯಾಂಗ್ರೀನ್ ಅಂತೀವಿ. ದಟ್ ಈಸ್ ಮೋರ್ ಡೇಂಜರಸ್. ಅದು ಬಿಟ್ಟಂಗೆ ನಾವು ಅದಕ್ಕೆ ಅವರಿಗೆ ಹೇಳೋದು ಆದಷ್ಟು ಬೇಗ ಅದು ನಾವು ಅದಕ್ಕೆ ಆಪರೇಷನ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಡ್ತಿರೋದೆಲ್ಲ ತೆಗೆದು ನಾವು ಆದಷ್ಟು ಕ್ಲೀನ್ ಮಾಡ್ತೇವೆ. ಯಾಕಂದ್ರೆ ಏನಾಗ್ತದೆ, ನೀವು ಬಿಟ್ಟಂಗೆ ಒಂದು ದಿವ್ಸ ಬಿಟ್ಟರೆ ಅದು ಮೇಲೆ ಹರಡ್ತಾ ಹೋಗ್ತದೆ. ಸೊ ಅವಾಗ ನಮ್ಮದು ಆಪರೇಷನ್ನು ಮೇಲ್ಗಡೆ ಕಾಲಿಂದ ಇದು ಆಗ್ತದೆ. ಸೊ ಆದಷ್ಟು ಎಷ್ಟು ಅವರು ಬೇಗ ಇದು ಸರಿ ಮಾಡ್ಕೊತಾರೋ ಅಷ್ಟು ಬೆಟರ್. ಸರ್, ಅಂದರೆ ಈಗ ಗ್ಯಾಂಗ್ರೀನಿಗೂ ಮತ್ತು ಆನುವಂಶಿಕತೆಗೂ ಏನೂ ಸಂಬಂಧ ಇಲ್ಲ ಅಲ್ವಾ? ಇಲ್ಲ. ಅಂದ್ರೆ ಯಾರಿಗೆ ಬೇಕಾದ್ರೂ ಗ್ಯಾಂಗ್ರೀನ್ ಆಗ್ಬೋದಾ? ಹೆಂಗೆ ಗ್ಯಾಂಗ್ರೀನ್ ಅಂದ್ರೆ ಯಾರಿಗೆ ಬೇಕಾದ್ರೂ ಆಗೋದಿಲ್ಲ. ಅದು ಶುಗರ್ ಇದ್ದವರಿಗೆ ಪ್ರೀ ಡಿಸ್ಪೋಸಿಂಗ್ ಆಗ್ತದೆ. ಯಾರಿಗೆ ರಕ್ತ ಸಂಚಾರ ಎಲ್ಲ ಸರಿ ಇರ್ತದೆ ಅವ್ರಿಗೇನು ಆಗೋದಿಲ್ಲ. ಯಾರಿಗೆ ಡಯಾಬಿಟಿಕ್ ಇರ್ತದೆ, ಡಯಾಬಿಟಿಕ್ ಇದ್ದವರಿಗೆ ಅದು ರಕ್ತ ಸಂಚಾರ ಕಡಿಮೆ ಇರ್ತದೆ, ಅವರು ದೇ ಆರ್ ಪ್ರೋನ್ ಫಾರ್ ಈಗ ಹಾರ್ಟ್ ಅಟ್ಯಾಕ್ ಆಗಕ್ಕಾಗಲಿ, ಇದು ಕಾಲಿನ ಸಮಸ್ಯೆ ಆಗಲಿ, ಅವೆಲ್ಲ ಯಾರಿಗೆ ಡಯಾಬಿಟಿಕ್ ಇರ್ತದೆ ಅವ್ರಿಗೆ ದೇ ಆರ್ ಮೋರ್ ಪ್ರೋನ್ ಅಂತ ಸಾಮಾನ್ಯ ಜನರಿಗಿನಲ್ಲೂ. ಸರ್, ಅದೇ ಈಗ ಇನ್ನೊಂದೇನೆಂದರೆ, ಈಗ ನಮ್ಮ ಜನರಿಗೆ ಕೆಲವು ನಂಬಿಕೆಗಳು ಮತ್ತು ಅಪನಂಬಿಕೆಗಳು ಇರ್ತವೆ. ನಮಗೆ ಈಗ ತುಂಬ ಕೆಲಸ ಮಾಡಿದವರಿಗೆ ಈ ಗ್ಯಾಂಗ್ರೀನ್ ಥರದ್ದು ಆಗುತ್ತೆ. ಮತ್ತೇನೋ ಭಾರ, ಈಗ ಹಳ್ಳಿಗಳಲ್ಲಿ ನಮ್ಮ ಸೊಪ್ಪು ತರೋದು ಜಾಸ್ತಿ ಇರುತ್ತೆ, ಅಥವಾ ಇನ್ನೇನೋ ಗದ್ದೆಗಳಲ್ಲಿ ಕೆಲಸ ಮಾಡಿದಾಗ ಗಾಯ ಮಾಡ್ಕೊಳ್ತಾರೆ, ಅಥವಾ ಶುಗರ್ ಇರೋರೇ ಗಾಯ ಮಾಡಿಕೊಂಡು ನಾರ್ಮಲ್ ಗಾಯನೇ ಗ್ಯಾಂಗ್ರೀನ್ ಆಗುತ್ತೆ. ಈ ರೀತಿ ನಂಬಿಕೆಗಳು ಅಪನಂಬಿಕೆಗಳೆಲ್ಲ ಇದೆ. ಅಂಥ ಸಂದರ್ಭದಲ್ಲಿ ಈಗ ಹೇಗೆ ಅವ್ರನ್ನ ಅಂತಹ ಆಲೋಚನೆಗಳಿಂದ ಹೆಂಗೆ ಚೇಂಜ್ ಮಾಡ್ಬೋದು? ಅಥವಾ ಈಗ ಸಪೋಸ್ ಆ ರೀತಿ ಆಗತ್ತಾ, ಹೇಗೆ ಏನು ಅಂತ? ಅಲ್ಲ, ಎಷ್ಟೊಂದು ಜನಕ್ಕೆ ನಾವು ಗಾಯ ಆದಾಗ ಇದು ಶುಗರ್ ಇದೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಅಂದ್ರೆ ಗಾಯ ಆದಮೇಲೆ ಅವರು ಫಸ್ಟ್ ಟ್ರೀಟ್ಮೆಂಟ್ ತಗೋತಾರೆ, ಕಮ್ಮಿ ಆಗೋದಿಲ್ಲ. ಆಮೇಲೆ ಇಲ್ಲಿಗೆ ಬಂದಾಗ ಎಷ್ಟೊಂದು ಜನಕ್ಕೆ ನಾವು ಟೆಸ್ಟ್ ಮಾಡಿದಾಗ ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಗಾಯ ಕಮ್ಮಿ ಆಗ್ತಿಲ್ಲ, 15 ದಿವಸ ಆಯಿತು, 1 ತಿಂಗಳಾಯಿತು ಅಂತ ಹೇಳಿ ಬರ್ತಾರೆ ಜನ. ಬಂದಾಗ ನಾವು ಅವ್ರಿಗೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಅವಾಗಷ್ಟೇ ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಈ ಜನಕ್ಕೆ ಗೊತ್ತಿರೋದಿಲ್ಲ. ಆಲ್ರೆಡಿ ಡಯಾಬಿಟಿಸ್ ಇದ್ದವರಿಗೆ ಅವರು ಸಾಮಾನ್ಯವಾಗಿ ಇದು ಆಗ್ಬೋದು ಅಂತ ಅವ್ರಿಗೆ ಒಂದು ಐಡಿಯಾ ಇರ್ತದೆ, ಬರ್ತಾರೆ. ಬಟ್ ಯಾರಿಗೆ ಇರೋದಿಲ್ಲ ಅವರಿಗೆ ಸ್ವಲ್ಪ ಅವರು ಗಾಯ ಒಣಗಲಿಲ್ಲ ಅಂದರೆ, ಬೇಗ ಒಣಗಲಿಲ್ಲ ಅಂತಂದರೆ ಆದಷ್ಟು ಬೇಗ ಶುಗರ್ ಚೆಕ್ ಮಾಡ್ಕೊಳ್ಳೋದು, ಎಲ್ಲಾದ್ರೂ ಪ್ರಿಕಾಷನರಿ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಈಗ ಇನ್ನೊಂದು ಅಂದರೆ ನನ್ಗೆ ಕಾಡಿಸ್ತಿರೋದು, ಈಗ ಗ್ಯಾಂಗ್ರೀನು ಕಾಲು ಬೆರಳು, ಕೈ ಬೆರಳು ಅಂದರೆ ಆ ರೀತಿ ಜಾಗಗಳು ಆಗತ್ತೆ ಅಂತ ಆಯಿತು. ಉಳಿದ ಭಾಗಗಳಲ್ಲಿ ಕೂಡ ಗ್ಯಾಂಗ್ರೀನ್ ಆಗ್ಬೋದಾ, ಹೇಗೆ? ಉಳಿದ ಭಾಗಗಳಲ್ಲಿ ಆಗೋದಿಲ್ಲ. ಯೂಶಲಿ ಕಾಲು, ಕಾಲೇ ಸ್ಪೆಷಲಿ ಕಾಲು ಜಾಸ್ತಿ ಆಗೋದು. ಯಾಕಂದರೆ
ರಕ್ತ ಸಂಚಾರ ಏನಿದೆ, ಮನುಷ್ಯನ ಬಾಡಿ ಹೆಂಗೆ ಬಿಲ್ಡ್ ಆಗಿದೆ ಅಂದರೆ ರಕ್ತ ಸಂಚಾರ ಏನು ಇಲ್ಲಿಂದ ವಾಪಸ್ ಹೋಗಬೇಕು, ಅದು ಅಗೇನ್ಸ್ಟ್ ಗ್ರಾವಿಟಿ ಹೋಗ್ಬೇಕು ಹಾರ್ಟಿಗೆ. ಓಕೆ. ಸೊ ಅದರಿಂದ ಅವರಿಗೆ ನಿಂತ್ಕೋತಾರಲ್ಲ ಸಾಮಾನ್ಯ ಮನುಷ್ಯ ನಿಂತ್ಕೊಳ್ಳೋದು ಈ ಬಾಡಿ ಕೆಳಗಡೆ ಭಾಗದಿಂದ ಫಸ್ಟ್ ಗ್ಯಾಂಗ್ರೀನ್ ಆ ರೀತಿ ಅಲ್ಲಿಂದ, ಯಾಕಂದ್ರೆ ರಕ್ತ ಸಂಚಾರ ಅಲ್ಲೇ ಕಮ್ಮಿ ಇರೋದು ಪಾದದಿಂದ, ಅಂದ್ರೆ ಅದು ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಆಗಬೇಕು ಬ್ಲಡ್. ಸೊ ಅವಾಗ ಅಲ್ಲಿ ರಕ್ತ ಸಂಚಾರನೇ ಬರ್ತಿಲ್ಲ ಅಂತಾದ್ರೆ, ಸೊ ಅದರಿಂದ ಅಲ್ಲಿ ಅದು ಗ್ಯಾಂಗ್ರೀನ್ ಆಗಿ ಸ್ಟಾರ್ಟ್ ಆಗ್ತದೆ. ಗಾಯ ಎಲ್ಲರೂ ಆದ್ರೆ ಅದು ಬೇಗ ಹರಡ್ಕೊಂಡು ಸ್ಟಾರ್ಟ್ ಆಗ್ತದೆ. ಈಗ ಗ್ಯಾಂಗ್ರೀನ್ಗೆ ಸರ್ಜರಿನೇ ಫೈನಲ್ ಆನ್ಸರ್ ಇರುತ್ತಾ ಹೇಗೆ? ಅಂದರೆ ಈ ಗ್ಯಾಂಗ್ರೀನ್ ಅಂತ ಆಯಿತು ಅಂತಂದರೆ ಅದಕ್ಕೆ ಆಪ್ರೇಷನ್ ಟ್ರೀಟ್ಮೆಂಟ್ ಆಗ್ತದೆ. ಅಂದರೆ ಗ್ಯಾಂಗ್ರೀನ್ ಆಗೋಕ್ಕಿಂತ ಮುಂಚೆ ಅದಕ್ಕೆ ನಾವು ಆಪ್ರೇಷನ್ ಅಂದರೆ ಬೆರಳು ತೆಗೆಯೋದೇ ಅಂತಲ್ಲ. ಈ ಗಾಯದಲ್ಲಿ ಮೇಲ್ಗಡೆ ಕಾಲು ಮೇಲ್ಗಡೆ ಗಾಯ ಆಗಿದೆ ಅಂದರೆ ನಾವು ಅದಿಷ್ಟೇ ತೆಗಿಬೇಕು ಅಂತಿಲ್ಲ. ಫಸ್ಟ್ ನಾವು ಅವರಿಗೆ ಅದು ಗಾಯದೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಆಪ್ರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ರೆಗ್ಯುಲರ್ ಡ್ರೆಸ್ಸಿಂಗ್ ಮಾಡ್ತೀವಿ. ದಿವಸ ಡ್ರೆಸ್ಸಿಂಗು, ಆಲ್ಟರ್ನೇಟ್ ಡ್ರೆಸ್ಸಿಂಗು. ಎಷ್ಟೊಂದು ಜನಗಳು ಟ್ರೀಟ್ಮೆಂಟ್ ಆಗಿ ಸರಿಯಾಗಿ ಹೋಗಿದ್ದಾರೆ. ಭಾಳಷ್ಟು ಪೇಷಂಟ್ ಬರ್ತವೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಕಾಲಿಂದ ಗಾಯಗಳಿಂದ ಇರ್ತವೆ, ಅದು ಎಲ್ಲ ಸುಮಾರಷ್ಟು ಜನ ಕ್ಲಿಯರ್ ಆಗಿ ಹೋಗಿದೆ. ಆಮೇಲೆ ಅದ್ರಾಗ ಸ್ವಲ್ಪ ಜನದ್ದು ಅದು ಮತ್ತೆ ಮೇಲೆ ಹರಡು ಆಗಿದೆ. ಅದು ಡಿಪೆಂಡ್ಸ್ ಅಪಾನ್ ಅವ್ರದ್ದು ಬಾಡಿ ಮೇಲೆ ಹೋಗ್ತದೆ. ಸೊ ಹೆಂಗೆ ಅವ್ರ ಶುಗರ್ ಕಂಟ್ರೋಲ್ ಹೆಂಗೆ ಮಾಡ್ತಿದ್ದಾರೆ, ಅವ್ರದ್ದೆಲ್ಲ ಬಾಡಿ ಇಮ್ಯುನಿಟಿ ಹೆಂಗಿದೆ ಅದ್ರ ಮೇಲೆ ಹೋಗ್ತದೆ. ಅದ್ರ ಮೇಲೆ ಆದಾಗ ಅದು ಮೇಲೆ ಹೋದಾಗ ಅಷ್ಟೇ ನಾವು ಅವಾಗ ಅದು ಆಂಪುಟೇಷನ್ ಹೇಳ್ತೀವಿ. ಅಂದರೆ ಅದು ಆ ಭಾಗ ಕಟ್ ಮಾಡೋದು ಹೇಳ್ತೀವಿ. ಇಲ್ಲಾಂದರೆ ಸಾಮಾನ್ಯವಾಗಿ ಇಲ್ಲೆಲ್ಲರೂ ಕಾಲ ಮೇಲೆ ಗಾಯ ಇದ್ದರೆ ನಾವು ಅದು ಕ್ಲೀನ್ ಮಾಡಿ ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತಾ ಉಳಿತೀವಿ. ಅದರಲ್ಲೇ ಸರಿ ಆಗ್ತದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು ಅವ್ರದ್ದೇ ತೊಡೆದ ಚರ್ಮ ಹಾಕಿ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳಿ ಮಾಡ್ತೀವಿ. ಅದು ಮಾಡಿ ಅವಾಗ ಆರಾಮಾಗ್ತದೆ. ಸರ್, ಈಗ ಇನ್ನೊಂದು, ಈ ಕನ್ನಡದ ಒಬ್ಬರು ಫೇಮಸ್ ಆ್ಯಕ್ಟ್ರ್ ಒಬ್ಬರು ಗ್ಯಾಂಗ್ರೀನಿಂದ ತೀರ್ಕೊಂಡ್ರು ಅನ್ನೋದೊಂದು ಸುದ್ದಿ ಇದೆ. ಅವರು ಆವಾಗ ಅವ್ರಿಗೆ ಗ್ಯಾಂಗ್ರೀನ್ ಆದಾಗ ಯಾವ ರೀತಿ ಸುದ್ದಿ ಇತ್ತು ಅಂದರೆ ಅದು ಬ್ಯಾಕ್ಟೀರಿಯಾದಿಂದ ಆಯಿತು, ಅದು ಚಿಕ್ಕ ಭಾಗಕ್ಕಾಗಿ ದೇಹಕ್ಕೆ ಆವರಿಸ್ತಾ ಬಂತು ಅಂತ ಎಲ್ಲ ಸುದ್ದಿಗಳಿತ್ತು. ಇದು ನಿಜವಾ? ಅದು ಬ್ಯಾಕ್ಟೀರಿಯಾದೇನಾದರೂ ಎಫೆಕ್ಟ್ ಅಥವಾ ಈಗ ಯಾವುದಾದ್ರೂ ಇನ್ಸೆಕ್ಟ್ಸ್ ಅಥವಾ ಕೀಟಾಣುಗಳು ಆ ಥರದ್ದೇನಾದರೂ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಮತ್ತು ಈ ಗ್ಯಾಂಗ್ರೀನನ್ನು ಈಗ ನೀವು ಗುಣಪಡಿಸೋ ವಿಧಾನ ಹೇಳಿದ್ರಿ, ಅದು ಸುಮಾರು ಎಷ್ಟು ದಿನಗಳಲ್ಲಿ ನಾವು ಅದನ್ನ ಕ್ಯೂರ್ ಮಾಡ್ಬೋದು ಅಥವಾ ಎಷ್ಟು ದಿನ ಬೇಕಾಗುತ್ತೆ? ಈ ಗ್ಯಾಂಗ್ರೀನಿಗೆ ನಾವು ಗಾಯ ಮಾಡಿದ್ವಿ, ಒಂದು ಗಾಯ ಆಯಿತು ಅಂತಂದರೆ ಅದಕ್ಕೆ ಸಾಮಾನ್ಯವಾಗಿ 3 ರಿಂದ 4 ತಿಂಗಳು ಮಿನಿಮಮ್ ಬೇಕಾಗ್ತದೆ. ಎಲ್ಲ ಡ್ರೆಸ್ಸಿಂಗ್ ಮಾಡಿ ಅದಕ್ಕೆ ಸರಿ ಚಿಕಿತ್ಸೆ ಎಲ್ಲ ತೊಗೊಂಡ್ರೆ ಅದು ಪೂರ್ತಿ ಸರಿ ಆಗ್ತದೆ. ಈಗೇನು ನೀವು ಹೇಳಿದ್ರಿ ಅದು ಗ್ಯಾಂಗ್ರೀನ್ ಮೇಲೆ ಹಾಡ್ತಾ ಹೋಗ್ತದೆ, ಅದು ಮೋಸ್ಟ್ ಆಫ್ ದ ಟೈಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೇ ಬಿಡ್ತದೆ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಹಾಗೆ ಮೇಲೆ ಹಾಡ್ತಾ ಹೋಗ್ತದೆ. ಅದು ಕರೆಕ್ಟ್ ಟೈಮ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತಂದರೆ ಸೊ ಆ ಥರದ ಮೇಲೆ ಹಾಡ್ತಾ ಹೋಗಿ ಅದು ಆಮೇಲೆ ನೆಕ್ಸ್ಟ್ ಏನಾಗ್ತದೆ, ಮಸಲಿಗೆ ಹಾಡ್ಬಿಡ್ತದೆ. ಮಸಲಿಗೆಲ್ಲ ತನಕ ಹೋಯ್ತು ಅಂದರೆ ಅವಾಗ ಸ್ವಲ್ಪ ಪೇಷಂಟು ಸೆಪ್ಸಿಸ್ ಆಗಿಬಿಡ್ತದೆ. ಅವಾಗ ಸ್ವಲ್ಪ ಕಷ್ಟ, ಅದು ಪೇಷಂಟಿಗೆ ಉಳಿಸೋದಿಲ್ಲ, ಹಂಗಾಗ್ತದೆ. ಸರ್, ಈಗ ಇನ್ನೊಂದು ಜನಸಾಮಾನ್ಯರನ್ನು ಕಾಡುವಂಥ ದೊಡ್ಡ ಸಮಸ್ಯೆ ಅಂದರೆ ಅದು ಮೂಲವ್ಯಾಧಿ. ಸರ್, ಮೂಲವ್ಯಾಧಿ ಅಂದರೆ ಆ್ಯಕ್ಚುಲಿ ಏನು, ಅದು ಯಾಕಾಗುತ್ತೆ ಮತ್ತು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡ್ಬೋದು? ಸೊ ಈಗ ಮೂಲವ್ಯಾಧಿ ಅಂದರೆ ನಮ್ಮದು ಇಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಮೂಲವ್ಯಾಧಿ ಅಂದರೆ ರಕ್ತ ಬರೋದು, ಮೋಷನ್ ಹೋಗೋ ಜಾಗದಲ್ಲಿ ರಕ್ತ ಬರೋದು, ಆಮೇಲೆ ನೋವು ಬರೋದು ಎಲ್ಲ ಅಂತ ಹೇಳ್ತಾರೆ. ಮೂಲವ್ಯಾಧಿ ಅಂದರೆ ಹಿಮರಾಯ್ಡ್ಸ್ ಅಂತ ಹೇಳ್ತೀವಿ, ಪೈಲ್ಸ್. ಅದಕ್ಕೆ ಸಂಬಂಧಪಟ್ಟಿದ್ದು ಈಗ ಮೋಷನ್ ಹೋಗೋ ಜಾಗದಲ್ಲಿ 3 ಥರದ ಕಾಯಿಲೆ ಆಗ್ತದೆ. ಒಂದು ಪೈಲ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಫಿಶರ್ ಅಂತ ಹೇಳ್ತೀವಿ, ಇನ್ನೊಂದು ಫಿಸ್ಟುಲಾ ಅಂತ ಹೇಳ್ತೀವಿ. ಇವು 3 ಬೇರೆ ಬೇರೆ. ಅದ್ರ ಜನಕ್ಕೆ ಅದು ಕಾಮನ್ ಆಗಿ ಎಲ್ಲದಕ್ಕೂ ಅವರು ಮೂಲವ್ಯಾಧಿ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ನಾವು ಬಂದಾಗ ಅವರಿಗೆ ಅದು ನಾವು ಆ ಥರ ಹೇಳ್ತೀವಿ. ಸೊ ಫಸ್ಟ್ ಮೂಲವ್ಯಾಧಿ 3ಕ್ಕೂ ಕಾರಣ ಒಂದೇ ಕಾರಣ. ಒಂದು ಅವ್ರದ್ದು ಫುಡ್ ಹ್ಯಾಬಿಟ್ಸು, ಇನ್ನು ಒಂದು ಕಾನ್ಸ್ಟಿಪೇಷನ್ ಇದ್ರೆ ಅವ್ರಿಗೆ ಭಾಳ ಏನೋ ಒತ್ತಡ ಮಾಡಬೇಕಾಗ್ತದೆ ಮೋಷನ್ ಮಾಡ್ಬೇಕಾದ್ರೆ. ಅದೆಲ್ಲ ಕಾರಣಗಳಿಂದ ಅಲ್ಲಿ ಒಳಗಡೆ ಏನು ಗ್ಲ್ಯಾಂಡ್ಸ್ ಇರ್ತವೆ ಅವ್ರಿಗೆ ಇಂಜುರಿ ಆಗಿ ಅದರಲ್ಲಿ ಪ್ರಾಬ್ಲಮ್ ಆಗಿ ಆ ಥರ ವೆರಿಕೋಸ್ ವೇನ್ ಹಿಮರಾಯ್ಡ್ಸ್ ಅಲ್ಲಿ ಪೈಲ್ಸ್ ಆಗುತ್ತೆ, ಮೂಲವ್ಯಾಧಿ ಸಮಸ್ಯೆ ಆಗುತ್ತೆ. ಈಗ ಮೂಲವ್ಯಾಧಿಗೆ ಬರೋದಾದ್ರೆ, ಮೂಲವ್ಯಾಧಿಯಲ್ಲಿ ಯಾರಿಗೆ ಮೂಲವ್ಯಾಧಿ ಇರುತ್ತೋ ಅವರಿಗೆ 4 ಸ್ಟೇಜ್ ಇರುತ್ತದೆ ಯೂಶಲಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಬರೀ ಬ್ಲೀಡಿಂಗ್ ಆಗ್ತದೆ. 3ನೇ ಸ್ಟೇಜ್ 4ನೇ ಸ್ಟೇಜಲ್ಲಿ ಅದೇನು ಗಡ್ಡೆ ಇರುತ್ತೆ ಅದೇ ಹೊರಗೆ ಬರುತ್ತೆ. ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇಲ್ಲಿ ನನ್ಗೆ ಬರೋ ಪೇಷಂಟ್ಗಳು ಆಲ್ರೆಡಿ ಅವರು 3rd ಸ್ಟೇಜ್ 4th ಸ್ಟೇಜಲ್ಲೇ ಬರುತ್ತಾರೆ. ಮನೆ ಮದ್ದು ಮಾಡಿಕೊಂಡು 1 ಸ್ಟೇಜ್ 2 ಸ್ಟೇಜಲ್ಲಿ ಬರ್ತಾರೆ. ಮತ್ತು ಪ್ರಾಬ್ಲಮ್ ಏನಂದರೆ ಅವರು ಈ ಟ್ರೀಟ್ಮೆಂಟ್ ಏನಿರ್ತದೆ 1ನೇ ಸ್ಟೇಜ್ 2ನೇ ಸ್ಟೇಜಲ್ಲೇ ಮೆಡಿಸಿನಲ್ಲೇ ಕ್ಯೂರ್ ಆಗ್ತದೆ. ಮೆಡಿಸಿನಲ್ಲಿ ಅವರು ಊಟದಲ್ಲಿ ಪತ್ತೆ ಮಾಡಿದ್ರೆ ಅದೆಲ್ಲ ಸರಿ ಆಗ್ತದೆ. ಇದರಲ್ಲಿ ಪತ್ತೆ ಭಾಳ ಇಂಪಾರ್ಟೆಂಟು. ಒಂದು ಅವರು ಊಟದಲ್ಲಿ ಖಾರ ಕಮ್ಮಿ ತಗೋಬೇಕು, ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು. ನಾನ್ ವೆಜ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ. ಹೈ ಫೈಬರ್ ನಾನು ಅದನ್ನೇ ಕೇಳೋಣ ಅಂತಿದ್ದೆ.
ಜನರಲ್ ಒಂದು ಮಾತಿದೆ ಸರ್, ಈಗ ನಾನ್ ವೆಜ್ ತಿನ್ನೋರಿಗೆ ಪೈಲ್ಸ್ ಜಾಸ್ತಿ ಬರುತ್ತೆ ಅಥವಾ ಮೂಲವ್ಯಾಧಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದು ಹೌದಾ, ಹೇಗೆ? ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಇಲ್ಲ, ಹೈ ಫೈಬರ್ ಇರಬೇಕು. ಹೈ ಫೈಬರ್ ಕಂಟೆಂಟ್ ಇದ್ರೆ ಬೆಟರ್. ಅಂದ್ರೆ ಅವಾಗ ಅವ್ರಿಗೆ ಏನಾಗ್ತದೆ, ಮೇನ್ ಎಲ್ಲಕ್ಕೂ ಕಾರಣ ಕಾನ್ಸ್ಟಿಪೇಷನ್. ಯಾವಾಗ ನೀವು ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ತೀರಾ ಅವಾಗ ಮೂಲವ್ಯಾಧಿನೂ ಅವಾಯ್ಡ್ ಆಗ್ತದೆ. ಎಷ್ಟು ಜಾಸ್ತಿ ಸ್ಟ್ರೇನ್ ಮಾಡ್ತಾರಲ್ಲ ಅವರಿಗೆ ಮೂಲವ್ಯಾಧಿ. ಅದು ಅವಾಗ ಮೂಲವ್ಯಾಧಿ ಅಂದ್ರೆ ಏನಿಲ್ಲ, ರಕ್ತದ ಗಂಟು. ಅದು ಅಷ್ಟೇ, ರಕ್ತದ ಗಂಟು ಆ ಜಾಗದಲ್ಲಿ ದೊಡ್ಡ ಆಗ್ಬಿಡುತ್ತೆ. ಪ್ರೆಷರ್ ಹಾಕೋದಕ್ಕೆ ಅದು ದೊಡ್ಡ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಸರ್, ಈಗ ಆಯ್ತು. ಹಾಗಾದ್ರೆ ಈ ಕಾನ್ಸ್ಟಿಪೇಷನ್ ಆಗದೆ ಇರೋದು ಹೇಗೆ, ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ? ಅದೇ, ಅದು ಒಂದು ನೀರು ಜಾಸ್ತಿ ಕುಡಿಬೇಕು. ಫುಡ್ಡಲ್ಲಿ ಅದು ಮಾಡ್ಕೋಬೇಕು. ಒಂದು ಫುಡ್ ಅವ್ರದ್ದು ನಿಯಮಿತವಾಗಿ ಕರೆಕ್ಟ್ ಹೈ ಫೈಬರ್ ಡಯಟ್ ತಗೋಬೇಕು. ಈಗೇನಂದ್ರೆ ಈಗ ಪೊಟ್ಯಾಟೊ ಆಗಲಿ, ಇದೆಲ್ಲ ಏನು ಪೊಟ್ಯಾಟೊ ಅಂದರೆ ಸುಲ್ದಿರೋ ಪೊಟ್ಯಾಟೊ ಅಲ್ಲ, ಕವರ್ ಇರೋದು ಪೊಟ್ಯಾಟೊ ಅಂದರೆ ಫುಲ್ ಹೋಲ್ ಲೆಂತ್. ಬೀಟ್ರೂಟು ಅದೆಲ್ಲ ಏನು ಸಿಪ್ಪೆ ಸುಲಿದಾದಿರ್ತದೆ, ಅದರಲ್ಲಿ ಸಿಪ್ಪೆಯಲ್ಲೇ ಫೈಬರ್ ಇರುತ್ತೆ ಜಾಸ್ತಿ. ಸೊ ಅದು ಆ ಥರದ್ದು ಅವ್ರು ಕನ್ಸ್ಯೂಮ್ ಮಾಡಿದ್ರೆ, ಈಗ ತರಕಾರಿಯಲ್ಲಿ ಇದು ಪಾಲಕ್ಕು, ಸಬಸ್ಗಿ ಸೊಪ್ಪು, ಇವೆಲ್ಲ ಮೆಂತೆ, ಏನೇನು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅದರೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ತಗೊಂಡ್ರೆ ಅವರು ಬೆಟರ್. ಈಗ ರಾಗಿ ಎಷ್ಟೊಂದು ಜನ ಹೇಳ್ತಾರೆ ಅದು ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ, ಬಟ್ ಅದು ಹೈ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಅದೆಲ್ಲ ಯೂಸ್ ಮಾಡಿದ್ರೆ ಬೆಟರ್. ಹಾಗೆ ಆಮೇಲೆ ನೀರು ಜಾಸ್ತಿ ಕುಡಿತಾ ಇರಬೇಕು. ಅವಾಗ ಅವರಿಗೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಅವಾಗ ಇದು ಪ್ರಾಬ್ಲಮ್ ಸಮಸ್ಯೆನೂ ಆಗೋದಿಲ್ಲ. ಸರಿ, ಇನ್ನೊಂದು ಅಂದರೆ ಈ ಮೂಲವ್ಯಾಧಿಯನ್ನು ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡದೆ ಅದನ್ನ ಹಾಗೆ ಬಿಟ್ಟರು ಅಂದರೆ ತುಂಬ ಡೇಂಜರ್ ಪೊಸಿಷನ್ ಆಗುವಂಥದ್ದು ಏನಾದರೂ ಇರುತ್ತಾ? ಅಂದರೆ ಈಗ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ಗೆ ತಿರುಗುವಂಥದ್ದು ಆ ಥರದ್ದು ಏನಾದರೂ ಇರುತ್ತಾ? ಕ್ಯಾನ್ಸರ್ ಎಲ್ಲ ಆಗೋದಿಲ್ಲ. ಮೂಲವ್ಯಾಧಿಯಿಂದ ಕ್ಯಾನ್ಸರ್ ಆಗೋದಿಲ್ಲ. ಮೂಲವ್ಯಾಧಿಗೂ ಕ್ಯಾನ್ಸರಿಗೂ ಸಂಬಂಧ ಇಲ್ಲ. ಒಂದೇನಂದ್ರೆ ಅವರಿಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಹೋಗ್ತದೆ. ಬ್ಲೀಡಿಂಗ್ ಆಗಿ ಮೈಯಲ್ಲಿರೋದು ಬ್ಲಡ್ ಎಲ್ಲ ಹೋಗ್ತದೆ. ಅವಾಗ ಅವರಿಗೆ ಅನಿಮಿಯಾ ಆಗ್ತದೆ. ಅದರಿಂದ ಅವರಿಗೆ ಸುಸ್ತು. ಎಷ್ಟೊಂದು ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಫಿಸಿಷಿಯನ್ ಹತ್ರ ಬರ್ತಾರೆ, ನಮ್ಗೆ ಸುಸ್ತಾಗ್ತಾ ಇದೆ, ರಕ್ತ ಕಮ್ಮಿ ಆಗ್ತದೆ ಅಂತ. ಅವ್ರು ಅವಾಗ ಅದು ಗಮನಿಸಿರಲ್ಲ ಅಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತೇಳಿ. ಅದು ನಾವು ಚೆಕ್ ಮಾಡಿದಾಗ ಅವಾಗೇ ಗೊತ್ತಾಗೋದು ಮೂಲವ್ಯಾಧಿ ಇದೆ ಅಂತೇಳಿ. ಅವಾಗ ಅವರಿಗೆ ಜ್ಞಾನಕ್ಕೆ ಬರುತ್ತೆ, ಆಗ್ತಾ ಇದೆ ಅಂತೇಳಿ. ಸೊ ಆ ಕಾರಣಕ್ಕೆ ಒಂದು ಮೂಲವ್ಯಾಧಿಯಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಮತ್ತೆ ಒಂದು ಗಡ್ಡೆ ಎಲ್ಲ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಅದರಿಂದ ಡಿಸ್ಕಂಫರ್ಟ್ ಆಗ್ತದೆ. ಸೊ ಅದರಿಂದ ನಾವು ಅವರಿಗೆ ಇದು ಮಾಡ್ತಾರೆ. ಬಿಟ್ಟರೆ ಕ್ಯಾನ್ಸರಿಗೆಲ್ಲ ಟರ್ನ್ ಆಗೋದಿಲ್ಲ ಅದು. ಓಕೆ ಸರ್, ಈಗ ಮೂಲವ್ಯಾಧಿಯನ್ನು ಟೆಸ್ಟ್ ಮಾಡೋಕ್ಕೆ ಬೇರೆ ಏನಾದರೂ ವಿಧಾನಗಳು? ಈಗ ನಮಗೆ ಬ್ಲಡ್ ಟೆಸ್ಟ್ ಗೊತ್ತು ಅಥವಾ ಬೇರೆ ಸ್ಕ್ಯಾನ್ಗೇನು ಆ ಥರದ್ದೆಲ್ಲ ಗೊತ್ತು. ಈ ಮೇಲ್ನೋಟಕ್ಕೆ ಈಗ ಮೂಲವ್ಯಾಧಿ ಇದೆ ಅಂತೇಳಿ ಅವನಂದ್ರೆ ನಾರ್ಮಲ್ ಆಗೇ ಇರ್ತಾನೆ, ಬಟ್ ಈ ಸುಸ್ತು ನೀವು ಲಕ್ಷಣಗಳು ಹೇಳಿದ್ರಿ, ಬಟ್ ಅವನಿಗೆ ಮೂಲವ್ಯಾಧಿನೇ ಇದೆ ಅಂತ ಹೇಗೆ ಅವನಿಗೆ ಗೊತ್ತಿರಲ್ಲ, ಬಟ್ ಹೇಗೆ ಡಯಾಗ್ನೋಸ್? ಅಂದ್ರೆ ನಮ್ಮಲ್ಲಿ ಬಂದಾಗ ನಾವು ಅವನಿಗೆ ಏನು ಕ್ಲಿನಿಕಲ್ಲಿ ಚೆಕಪ್ ಮಾಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಒಂದು ನಾವು ಮೋಷನ್ ಹೋಗೋ ಜಾಗದಲ್ಲಿ ಚೆಕ್ ಮಾಡ್ತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದು ನಾವು ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದರಲ್ಲಿ ಏನಾದ್ರು ನಾರ್ಮಲಿಗೂ ಉಬ್ಬಿಗೂ ನಮ್ಗೆ ಗೊತ್ತಾಗ್ತದೆ. ಅಂದಮೇಲೆ ಏನೊಂದು ಪ್ರಾಕ್ಟೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದು ಒಪ್ಪಿಡಿಯಲ್ಲೇ ಮಾಡ್ತೀವಿ. ಅದೇನು ಬೇರೆ ಏನು ಇರಲ್ಲ, ಬೇರೆ ಸ್ಪೆಷಲ್ ಏನಿರಲ್ಲ. ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಅದು ನೋಡ್ತೀವಿ. ಅದರಲ್ಲಿ ಮೂಲವ್ಯಾಧಿ ಗಂಟುಗಳು ಹೊರಗಡೆ ಕಾಣಿಸ್ಕೊತವೆ. ಅದು ಏನು ಲೂಮೆನ್ ತರ ಇರುತ್ತೆ, ಅದು ಹಾಕಿದಾಗ ಅದು ಕಾಣಿಸ್ಕೊಳ್ಳುತ್ತೆ ನಮ್ಗೆ ಹೊರಗಡೆ. ಅದು ಫಸ್ಟ್ ಯಾವ ಸ್ಟೇಜ್ ಇದ್ರೂ ಗೊತ್ತಾಗ್ತದೆ. ಥರ್ಡ್ ಸ್ಟೇಜ್ ಇದ್ರೆ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಹೊರಗಡೆ ಇರೋದಿಲ್ಲ ಗಡ್ಡೆ. ಎಕ್ಸ್ಟ್ರೀಮ್ ಸ್ಟೇಜಲ್ಲಿ ಹೋದಾಗ ಅಷ್ಟೇ ಅದು ಹೊರಗಡೆ ಗಡ್ಡೆ ಇರ್ತದೆ. ಅವಾಗಂತೂ ಮೂಲವ್ಯಾಧಿ ಯಾವ ಪೇಷಂಟಿಗೂ ಗೊತ್ತಾಗ್ತದೆ. ಯಾವಾಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ನಾವು ಪ್ರಾಕ್ಟೋಸ್ಕೋಪ್ ಅಂತ ಹಾಕ್ತೀವಿ. ಅದು ಹಾಕಿದಾಗ ಅದು ನಮಗೆ ಅದು ಯಾವ ಸ್ಟೇಜಲ್ಲಿ ಇದೆ ಗೊತ್ತಾಗ್ತದೆ. ಅದ್ರ ಮುಖಾಂತರ ಅವ್ರಿಗೆ ನಾವು ತಿಳಿಸಿ ಮುಂದಿನ ಟ್ರೀಟ್ಮೆಂಟ್. ಈಗ ಇನ್ನೊಂದು, ಈಗ ಟಿವಿಗಳಲ್ಲಿ ಜಾಹೀರಾತು ಬರ್ತಾ ಇರುತ್ತೆ. ಈಗ ಅವ್ರೇನು ಹೇಳ್ತಾರೆ, ಮೂಲವ್ಯಾಧಿ ಅಂತ ಹೇಳಿದ ನಂತರ ನಿಮಗೆ ಮೊಳೆ ಸಮಸ್ಯೆ ಇದೆ, ಉರಿ ಸಮಸ್ಯೆ ಇದೆ, ಅಥವಾ ಉರಿ ಊತ, ರಕ್ತಸ್ರಾವ, ಬೇರೆ ಬೇರೆ ರೀತಿ ಹೇಳ್ತಾರೆ. ಅದು ಎಲ್ಲನೂ ಒಂದೇ ಇದೆ ಅಥವಾ ಅದು ಬೇರೆ ಬೇರೆ ಲಕ್ಷಣಗಳ, ಅಥವಾ ಇವೆಲ್ಲದಕ್ಕೂ ಈಗ ಟ್ಯಾಬ್ಲೆಟಿಂದ ಗುಣ ಆಗುತ್ತಾ ಅಥವಾ ಅವರ ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳೋ ಹೆಂಗೆ ಸರ್? ಅದು ನಾ ಅದೇ ಹೇಳಿದ್ದೀನಿ, ಫಸ್ಟಿಗೆ ಹೇಳಿದ್ದು ಮೂಲವ್ಯಾಧಿ ಅಂತಂದರೆ ಅದು ಜನರಿಗೆ ಹಂಗೆ ಕಲ್ಪನೆ ಇದೆ. ಬಟ್ ಅದು ಮೂರು ಥರ ಮೂರದ್ದು ಡಿಫ್ರೆಂಟ್ ಕಾಯಿಲೆ ಇರುತ್ತೆ. ಒಂದು ಮೂಲವ್ಯಾಧಿ, ನಾ ಏನು ಇಷ್ಟೊತ್ತು ಹೇಳಿದೆ ಅದು ಮೂಲವ್ಯಾಧಿದು. ಆಮೇಲೆ ಇನ್ನೊಂದು ಫಿಶರ್ ಅಂತ ಇರ್ತದೆ, ಇನ್ನು ಒಂದು ಫಿಸ್ಟುಲಾ ಅಂತ ಇರ್ತದೆ. ಫಿಸ್ಟುಲಾದಲ್ಲಿ ಏನಾಗುತ್ತೆ, ಅದು ಕಿವ ಆಗುತ್ತೆ. ಅವ್ರಿಗೆ ಏನಾಗ್ತದೆ, ಅವಾಗ ಮೋಷನ್ ಹೋಗೋ ಜಾಗ ಸೈಡಿಗೆ ಒಂದು ಸಣ್ಣ ಗುಳ್ಳೆ ಆಗಿದೆ, ಅದರಲ್ಲಿ ಒಂದೊಂದ್ಸರಿ ರಕ್ತ ಬರುತ್ತೆ, ನೀರು ಬರುತ್ತೆ, ಆಮೇಲೆ ತಾನೇ ಹೋಗ್ತದೆ, ಫುಲ್ ಆರಾಮ ಆಗ್ತದೆ, ಆಮೇಲೆ ಮತ್ತೆ ಆಗ್ತದೆ.
ರಿಪೀಟೆಡ್ ಇದು 2 ತಿಂಗಳಿಗೆ 3 ತಿಂಗಳಿಗೆ ಆಗ್ತಾ ಹೋಗ್ತದೆ ಅಂತ ನಮಗೆ ಕಂಪ್ಲೇಂಟ್ ಹೇಳ್ತಾರೆ. ಸೊ ಅವಾಗ ನಾವು ಅದು ಫಿಸ್ಟುಲಾ ಅಂತ ಹೇಳ್ತೀವಿ. ಅದು ಅವ್ರ ಪ್ರಕಾರ ಮೂಲವ್ಯಾಧಿ ಅಂತಾರೆ, ಬಟ್ ಅದು ಮೂಲವ್ಯಾಧಿ ಅಲ್ಲ. ಅದು ಒಂದು. ಇನ್ನೊಂದು ಫಿಶರ್ ಅಂತ ಹೇಳ್ತೀವಿ. ಫಿಶರ್ ಅಂದರೆ ಅದರಲ್ಲಿ ಗಾಯ ಆಗಿರ್ತದೆ, ಒಂದು ಮೋಷನ್, ಅದು ಕಾನ್ಸ್ಟಿಪೇಷನ್ ಆಗೋದಕ್ಕೆ ಮೋಷನ್ ಹೋಗೋ ಜಾಗದಲ್ಲಿ ಒಂದು ವರ್ಟಿಕಲ್ ಕಟ್ ಆಗಿಬಿಟ್ಟಿರ್ತದೆ. ಅದು ಕಟ್ ಆಗಿ ಅದು ಚರ್ಮ ಮುಂದೆ ಬರ್ತದೆ. ಅದು ಬಂದಾಗ ಅಲ್ಲೇನು ಗಾಯ ಆಗ್ತದೆ, ಪ್ರತಿ ಟೈಮ್ ಮೋಷನ್ ಮಾಡ್ಬೇಕಾದ್ರೆ ಉರಿ ಆಗ್ತದೆ. ಮೋಷನ್ ಹೋಗಿ ಬಂದ್ಮೇಲೂ ಸುಮಾರು ಅರ್ಧ ತಾಸು, 1 ತಾಸು, 6 ತಾಸು ಗಟ್ಟಲೆ ಉರಿ ಇರ್ತದೆ ಅವರಿಗೆ. ಅದು ಯಾರಿಗೆ ಫಿಶರ್ ಇರ್ತದೆ ಅವರಿಗೆ ರಕ್ತ ಬರುವುದಿಲ್ಲ, ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ರಕ್ತ ಬರ್ತದೆ. ಸೊ ಅರ್ಲಿ ಸ್ಟೇಜಲ್ಲಿ ಬರೀ ಪೇನ್ ಇರ್ತದೆ. ಸೊ ಹಾಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಯೂಶಲಿ ಇವೆಲ್ಲ ಕಾಯಿಲೆಗೂ ಫಿಸ್ಟುಲಾ ಒಂದು ಬಿಟ್ಟರೆ ಫಿಸ್ಟುಲಾಗೆ ಆಪರೇಷನ್ನೇ ಮಾಡಬೇಕಾಗ್ತದೆ, ಅದು ಹೋಗೋದಿಲ್ಲ. ಇನ್ನು ಹಿಮೊರಾಯ್ಡ್ಸ್, ಪೈಲ್ಸ್, ಮೂಲವ್ಯಾಧಿ ಮತ್ತು ಫಿಶರ್ ಏನು ಹೇಳ್ತೀವಿ, ಅದರಲ್ಲಿ ಎರಡಕ್ಕೂ ಅರ್ಲಿ ಸ್ಟೇಜಲ್ಲಾದರೆ ಟ್ರೀಟ್ಮೆಂಟ್ ಆಗ್ತದೆ, ಸಂಪೂರ್ಣ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಬೋದು. ಸರ್, ಈಗ ಇನ್ನೊಂದು ಅಂದರೆ ಈ ಅಮೀಬಿಕ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೂ ಇದಕ್ಕೂ ಸೇಮಾ ಅಥವಾ ಬೇರೆ ಥರ? ಇಲ್ಲ, ಅದು ಬೇರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಕರಳಲ್ಲಿ ಇನ್ಫೆಕ್ಷನ್ ಆಗಿ ಅದು ಅಮೀಬಿಕ್ ಆಗಿ ಅದರಲ್ಲಿ ಬ್ಲಡ್ ಬರುತ್ತೆ. ಸೊ ಅದು ಬ್ಲಡ್ ಬರ್ತಿದೆ ಅಂದರೆ ಮೂಲವ್ಯಾಧಿ ಅಂತ ಅನ್ಕೊಳ್ತಾರೆ. ನಾವು ಅವಾಗೂ ಸಹ ಅದೇ ಟೆಸ್ಟ್ ಮಾಡಿ ಮೂಲವ್ಯಾಧಿ ಇಲ್ಲ ಅಂದರೆ ಅದು ಕರಳಿಂದ ಬರ್ತಾ ಇದೆ ಅಂತ ಅರ್ಥ. ಸೊ ಅವಾಗ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಹಾಕಿದ್ರೆ ಸರಿ ಆಗ್ತದೆ. ಸರಿ, ಇನ್ನೊಂದು, ಈಗ ಮೂಲವ್ಯಾಧಿಗೆ ಅಂತ ಅದು ಗೊತ್ತಾದ ತಕ್ಷಣ ಈ ಕೆಲವು ಸಂದರ್ಭಗಳಲ್ಲಿ ಸರ್ಜರಿನ ನೀವು ಸಜೆಸ್ಟ್ ಮಾಡಿರ್ತೀರ, ಬಟ್ ಪೇಷಂಟ್ ಇರೋರು ಸರ್ಜರಿಗೆ ತುಂಬ ಹೆದರ್ಕೊಳ್ತಾರೆ. ಆ್ಯಕ್ಚುಲಿ ಅದು ಈಗ ಮೂಲವ್ಯಾಧಿ ಅಂತ ವಿಷಯಕ್ಕೆ ಬಂದಾಗ ಅವ್ರಿಗೆ ಮೊದಲನೇದಾಗಿ ಶೈ ಮೆಂಟಾಲಿಟಿ ಇರುತ್ತೆ, ಅವರು ಹೇಳ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾರೆ. ಎರಡನೇದಾಗಿ ಈಗ ಅವ್ರು ಸರ್ಜರಿಗೆ ಅಂತ ಆದಾಗ ಅಂಥ ಸಂದರ್ಭದಲ್ಲಿ ಅವರು ಸರ್ಜರಿಗೆ ಒಪ್ಪದೇ ಇದ್ದಾಗ ಅಥವಾ ಸರ್ಜರಿಗೆ ಇಷ್ಟಪಡದೇ ಇದ್ದಾಗ ಅಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನಾವು ಮನವೊಲಿಸ್ಬೋದು, ಅಥವಾ ಅವರಿಗೆ ಏನು ಹೇಳಿದರೆ ಅವರಿಗೆ ಧೈರ್ಯ ಬರ್ಬೋದು ಅಂತ? ಈಗ ಸಾಮಾನ್ಯವಾಗಿ ಮೂಲವ್ಯಾಧಿ ಆಪರೇಷನ್ಗೆ ಅಂದರೆ 90% ಪೀಪಲ್ ಏನು ಕೇಳ್ತಾರೆ ಅಂತಂದರೆ ಅವ್ರಿಗೆ ಏನು ಡೌಟ್ ಇರುತ್ತೆ ಅಂದರೆ ಮುಂದೆ ಕಂಟ್ರೋಲ್ ಇರಲ್ಲ ಮೋಷನ್ನು. ಇದು ಎಲ್ಲರೂ ಸಾಮಾನ್ಯವಾಗಿ ಕೇಳೋದು ಇದೇ ಕ್ವಶನ್, ನಮಗೆ ಮೋಷನ್ ಹಾಗೆ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ, ಅದು ಕಂಟ್ರೋಲ್ ಇರೋದಿಲ್ಲ. ಸೊ ಬಟ್ ಆದ್ರೆ ಮೂಲವ್ಯಾಧಿ ಆಪರೇಷನಲ್ಲಿ ಆ ಥರ ಏನೂ ಆಗೋದಿಲ್ಲ. ಯಾವುದೇ ಮೂಲವ್ಯಾಧಿಗಾಗಲಿ, ಫಿಶರ್ ಆಗಲಿ, ಫಿಸ್ಟುಲಾಗಲಿ ಯಾವುದೇ ಆ ಥರ ಕಂಟ್ರೋಲ್ ಎಲ್ಲ ತಪ್ಪೋದಿಲ್ಲ. ಅದು ಒಂದು ತಪ್ಪು ಕಲ್ಪನೆ ಇರೋದು, ಮಾಹಿತಿ ಇರೋದು ಅವರಿಗೆ. ಸೊ ಆ ಥರ ಇರೋದು ಇನ್ನೂ ಒಂದು ಅವರಿಗೆ ಯೂಶಲಿ ಏನಾಗುತ್ತೆ, ಆಪರೇಷನ್ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅದು ಸರಿನೇ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅವ್ರಿಗೆ ಅದು ಒಂದು ತಪ್ಪು ಕಲ್ಪನೆ ಇದೆ. ಅದೇ ಮೇನ್ ಇರೋದು, ಅದೇ ಹಿಂಡರ್ನೆಸ್ಗೆ ಅವರು ಬರೋದಿಲ್ಲ, ಯಾಕಂದರೆ ಕಂಟ್ರೋಲ್ ಆಗೋದಿಲ್ಲ ಆಮೇಲೆ ಅಂತ ಹೇಳಿ. ಅಂಥವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಎಲ್ಲ ಮಾಡ್ತೀವಿ, ಅದು ಇದು ಅಂತೇಳಿ. ಇಲ್ಲ ಅಂತಂದರೆ ನಾವು ಟ್ಯಾಬ್ಲೆಟ್ ಅವ್ರಿಗೆ ಹೆಂಗೂ ಅರ್ಲಿ ಸ್ಟೇಜಲ್ಲಿ ಇದ್ದರೆ ಟ್ಯಾಬ್ಲೆಟ್ ಆಗ್ತದೆ. ಎಷ್ಟೊಂದು ಜನಕ್ಕೆ 3rd ಸ್ಟೇಜಲ್ಲೂ ನಾನು ಕ್ಯೂರ್ ಮಾಡಿದ್ದೀನಿ, ಅವರಿಗೆ ಮತ್ತೆ ನಾರ್ಮಲ್ ಆಗೂ ಇದ್ದಾರೆ. ಇಲ್ಲ, ಹಂಗೂ ಇದೆ. ಒಬ್ರೊಬ್ರಿಗೆ ಆಗೋ ಬಾಡಿ ಮೇಲೆ ಡಿಪೆಂಡ್, ರೆಸ್ಪಾಂಡ್ ಮಾಡಿದ್ರೆ ಭಾಳ ಒಳ್ಳೇದು. ಅದು ಆಗಿಲ್ಲ ಅಂದ್ರಷ್ಟೇ ನಾವು ಅವ್ರಿಗೆ ಲಾಸ್ಟ್ ಆಪ್ಷನ್ ಆಪರೇಷನ್ ಹೇಳ್ತೀವಿ ನಾವು. ಓಕೆ ಸರ್, ಈಗ ಅದರದ್ದು ಸರ್ಜರಿ ಅನ್ನೋದು ಈಗ ಯಾವ ರೀತಿ, ಉದಾಹರಣೆಗೆ ಎಷ್ಟು ನಿಮಿಷದ ಸರ್ಜರಿ ಅಂತ, ಅಂದರೆ ಮೈನರ್ ಸರ್ಜರಿ, ಮೇಜರ್ ಸರ್ಜರಿ ಅಂತ ಇರುತ್ತಲ್ಲ, ಅದು ಹೇಗೆ? ಮತ್ತು ಅವರಿಗೆ ಈಗ ಸಪೋಸ್ ಸರ್ಜರಿನೇ ಆಯಿತು ಅಂತ ಆದರೆ ಕ್ಯೂರ್ ಆಗಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ದಿನ ತಗೊಳುತ್ತೆ? ಮತ್ತು ಅವರಿಗೆ ಈಗ ಉದಾಹರಣೆ ಉಳಿದಿದ್ದಕ್ಕೆಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರಲ್ಲ, ಈ ಮೂಲವ್ಯಾಧಿಗೆ ಅವಾಗ ಏನು ಅಂದರೆ ಸ್ಟಿಚಿಂಗ್ ಹೇಗೆ? ಮೂಲವ್ಯಾಧಿಗೆ ಆದರೆ ಅರ್ಲಿ ಸ್ಟೇಜಲ್ಲಾದರೆ ಅದಕ್ಕೆ ಸ್ಟ್ಯಾಪ್ಲರ್ ಎಲ್ಲ ಬರುತ್ತೆ, ಅದಕ್ಕೆ ಪಿನ್ ಹಾಕ್ತೀವಿ, ಅದು ಸಾಮಾನ್ಯವಾಗಿ ಆಗ್ತದೆ ಅರ್ಲಿ ಸ್ಟೇಜಲ್ಲಿ, 1ನೇ ಸ್ಟೇಜ್. ಬಟ್ ಸಾಮಾನ್ಯವಾಗಿ ನಮ್ಮಲ್ಲಿ ಬರೋ ಪೇಷಂಟು ಆ ಸ್ಟೇಜಲ್ಲಿ ಬರೋದೇ ಇಲ್ಲ. ಭಾಳ ಆದರೆ 1%, 2% ಬರ್ತಾರೆ. ಇಲ್ಲ ಉಳಿದವರೆಲ್ಲ 3rd ಸ್ಟೇಜ್, 4th ಸ್ಟೇಜಿಗೆ ಬರ್ತಾರೆ. ಅವರಿಗಾದರೂ ಸಹ ಅವ್ರಿಗೆ ನಾವು ಫಸ್ಟ್ ಮೆಡಿಸಿನ್ ಕೊಟ್ಟು ಅದರಲ್ಲೇ ಸಾಮಾನ್ಯವಾಗಿ ಒಂದು 50% ಅದರಲ್ಲೇ ರಿಲೀಫ್ ಆಗ್ತಾರೆ ಎಷ್ಟೊಂದು ಜನಕ್ಕೆ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಆಪರೇಷನ್ಗೆ ಹೇಳ್ತೀವಿ ನಾವು. ಆಪರೇಷನ್ ಆದರೆ ಅದ್ರ ಏನಂದರೆ ಮೂಲವ್ಯಾಧಿ ಗಂಟಿರುತ್ತೆ, ಅದು ನಾವು ಕಟ್ ಮಾಡಿ ಹೊಲಿಗೆ ಹಾಕ್ತೀವಿ, ಅದಕ್ಕೂ ಸ್ಟಿಚ್ ಹಾಕ್ತೀವಿ. ಬಟ್ ಸ್ಟಿಚ್ ತೆಗೆಯೋದೆಲ್ಲ ಇರಲ್ಲ, ಅದು ಕರ್ಗೊಂಥದ್ದು ಇರ್ತದೆ. ಅದಕ್ಕೆ ಒಂದು 15 ಡೇಸ್ ರೆಸ್ಟ್ ಮಾಡಬೇಕು ಅವರು. 15 ಡೇಸ್ ರೆಸ್ಟ್ ಮಾಡಿದ್ಮೇಲೆ ಸರಿ ಆಗ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸರ್, ಈಗ ಇನ್ನೊಂದು, ಈ ಸಾಮಾನ್ಯವಾಗಿ ದೇಹದ ಉಳಿದ ಕಡೆಗಳಲ್ಲಿ ಸರ್ಜರಿ ಮಾಡಿದಾಗ ಒಣಗಬೇಕು ಅಂತ ಸಜೆಸ್ಟ್ ಮಾಡ್ತೀರಿ. ಈಗ ನಮಗೆ ಏನು ಅಂದರೆ ಡೈಲಿ 1 ಟೈಮ್ ಆದರೂ ಮೋಷನ್ ಹೋಗಬೇಕು. ಈಗ ಅಂಥ ಸಂದರ್ಭದಲ್ಲಿ ಈಗ ಮೂಲವ್ಯಾಧಿಗೆ ಸರ್ಜರಿ ಆಗಿದ್ದಾಗ ಈಗ ಮೋಷನ್ ಮಾಡೋ ಟೈಮಲ್ಲಿ ಮತ್ತೆ ಆ ಸರ್ಜರಿ ಜಾಗಕ್ಕೆ ಏನಾದರೂ ಪ್ರೆಷರ್ ಬಿದ್ದು ಗಾಯ ಒಣಗದೇ ಇರುವಂತಹ ಸಂದರ್ಭಗಳು ಇರುತ್ತಾ, ಅಥವಾ ಅದಕ್ಕೆ ಏನಾದರೂ ಬೇರೆ ರೀತಿ ಟ್ರೀಟ್ಮೆಂಟ್ಗಳಿರುತ್ತಾ, ಅಥವಾ
ಆ ಟೈಮಲ್ಲಿ ಈಗ ಹೆಂಗಂದ್ರೂ ಮಿನಿಮಮ್ ಒತ್ತಡ ಅಂತೂ ಹಾಕೇ ಹಾಕ್ತಾರೆ. ಸೊ ಆವಾಗ ಏನು ಮಾಡಬೇಕು, ಏನಾಗುತ್ತೆ? ಯೂಶಲಿ ನಾವು ಆಪರೇಷನ್ ಮಾಡಿದಾಗ ಅಲ್ಲೇನು ಹೊಲಿಗೆ ಹಾಕ್ತೀವಿ, ಅದು ಸಾಮಾನ್ಯವಾಗಿ ಏನಾದ್ರು ಆ ಥರ ನೀವೇನು ಹೇಳಿದ್ರಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಫಸ್ಟ್ 24 ತಾಸರಿಂದ 48 ತಾಸವರೆಗೂ ಆಗ್ಬೋದು. ಅದು ನಾವು ಹೊಲಿಗೆ ಹಾಕಿದ್ದು ಲೂಸ್ ಆಗ್ಬೋದು ಅವ್ರು ಒತ್ತಡ ಕೊಟ್ಟಿದ್ದಕ್ಕೆ. ಆ ಸ್ಟೇಜ್ ನಾವು ಅವ್ರಿಗೆ ಆಸ್ಪತ್ರೆಲ್ಲೇ ಇಟ್ಕೊಂಡಿರ್ತೀವಿ. ಏನಾದ್ರು ಹಾಗೆ ಪ್ರಾಬ್ಲಮ್ ಆದರೆ ಅದು ಅದಕ್ಕೆ ಏನು ಸ್ಟಿಚ್ ಮಾಡಿ ಇದು ಮಾಡ್ತೀವಿ. ಯೂಶಲಿ 48 ಅವರ್ಸ್ ನಂತರ ಆಗೋದಿಲ್ಲ, ಏನು ಆಗೋದಿಲ್ಲ. ಅದು ಹೊಲಿಗೆನೂ ಅಲ್ಲಿ ಇಂಟ್ಯಾಕ್ಟ್ ಇರುತ್ತೆ. ನಾವು ಚೆಕಪ್ಗೆ ಬಂದಾಗೆಲ್ಲ ಫಾಲೋ ಅಪ್ ಮಾಡ್ತಿರ್ತೀವಿ, ಅದು ತಾನೇ ಉದುರು ಹೋಗ್ತದೆ. ಯೂಶಲಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಪೋಸ್ಟ್ ಆಪರೇಟಿವ್ಲಿ ನಾವು ಅವರಿಗೆ ಮೋಷನ್ ಸಾಫ್ ಆಗಕ್ಕೆ, ಕ್ಲಿಯರ್ ಆಗಕ್ಕೆ ಎಲ್ಲ ನಾವು ಸಿರಪ್ ಎಲ್ಲ ಕೊಟ್ಟಿರ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ಏನೂ ಆಗೋದಿಲ್ಲ. ಆಗೋದಿದ್ರೆ ಏನಿದೆ ಫಸ್ಟ್ 24 ಅವರ್ಸ್ ಟೈಮ್ ಇರುತ್ತೆ, ಅದು ಏನಾದ್ರು ಆಗೋದಿದ್ರೆ. ಸೊ ಅದು ನಾವು ಅಲ್ಲಿ ಟೇಕ್ ಕೇರ್ ಮಾಡ್ಕೋತೀವಿ. ಏನು ಯೂಶಲಿ ಏನು ಆಗೋದಿಲ್ಲ ಪ್ರಾಬ್ಲಮ್. ಇದು ಮೋಸ್ಟ್ಲಿ ಎಲ್ಲ ಕಾಮನ್ ಜನರಿಗೂ ಇರೋ ಡೌಟ್ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಅವರು ಇದಕ್ಕೆ ಅಂದ್ರೆ ಈ ಕಾರಣಗಳಿಗೆ ಹೆದರ್ತಾರೆ. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಮೋಷನ್ ಕರೆಕ್ಟ್ ಆಗ್ಬಿಟ್ರೆ ಅವನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಬಹಳ ಅಂದ್ರೆ ಅವನು ಮನಸ್ಥಿತಿ ಚೇಂಜ್ ಇರುತ್ತೆ. ಬಟ್ ಅದಾಗಿಲ್ಲ ಅಂದ್ರೆ ಅವನು ನಡ್ಕೊಳ್ಳೋ ರೀತಿನೇ ಚೇಂಜ್ ಇರುತ್ತಲ್ಲ. ಅದಕ್ಕೆ ಇದು ಬಹುಶಃ ಬಹಳಷ್ಟು ಜನಕ್ಕೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಆದಷ್ಟು ಏನಂದ್ರೆ ಅವರು ಮೋಷನ್ ಇದು ಬರಬಾರ್ದು ಅಂತಂದ್ರೆ ಅವರು ಮೋಷನ್ ಕರೆಕ್ಟ್ ಆಗಿ ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗಿದ್ರೆ ಮೂಲವಾದಿ ಬರೋದೇ ಇಲ್ಲ. ಸೊ ಅದು ಒಂದು ಅವ್ರ ಪ್ರಿಕಾಷನ್ ತಗೊಂಡ್ರೆ ನಮ್ಮ ಹತ್ರ ಬರೋ ಅವಶ್ಯಕತೆ ಬೀಳೋದಿಲ್ಲ. ಸರ್, ಈಗ ಟ್ಯೂಮರ್ ಅನ್ನೋದು ಬಹಳಷ್ಟು ಸಮಸ್ಯೆಗಳು, ಟ್ಯೂಮರ್ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋದನ್ನ ನಾವು ಕೇಳ್ತೀವಿ. ಬ್ರೈನ್ ಟ್ಯೂಮರು ಅಥವಾ ಬೇರೆ ಬೇರೆ ರೀತಿಯ ಟ್ಯೂಮರ್ಗಳು. ಸರ್, ಎಕ್ಸಾಕ್ಟ್ಲಿ ಟ್ಯೂಮರ್ ಅಂದರೆ ಏನು ಸರ್? ಅದು ಯಾಕಾಗುತ್ತೆ? ಟ್ಯೂಮರ್ ಅಂದರೆ ಯಾವುದೇ ಒಂದು ಭಾಗದಲ್ಲಿ ಆಗೋ ಗಡ್ಡೆ ಬಾಡಿಯಲ್ಲಿ. ನಾರ್ಮಲ್ ಏನು ಮನುಷ್ಯಲ್ಲಿ ಬಿಟ್ಟು ಬಟ್ನೆನ ಎಕ್ಸ್ಟ್ರಾ ಏನಾದ್ರು ಆದರೆ ಅದಕ್ಕೆ ಟ್ಯೂಮರ್ ಅಂತ. ಟ್ಯೂಮರ್ ಅಂದರೆ ಗಡ್ಡೆ, ಅದು ಸಾಮಾನ್ಯವಾಗಿ ಗಡ್ಡೆ ಅಥವಾ ಸಿಸ್ಟ್ ಅಂತ ಹೇಳ್ತೀವಿ. ಆ ಥರದ್ದೆಲ್ಲ ಕ್ಲಾಸಿಫೈ ಆಗ್ತದೆ. ಟ್ಯೂಮರ್ ಇಸ್ ಬ್ರಾಡ್ ವರ್ಡ್. ಅದು ಟ್ಯೂಮರಲ್ಲಿ ಮತ್ತೆ ಅದರಲ್ಲಿ 2 ಥರ ಇರ್ತವೆ, ಒಂದು ಕ್ಯಾನ್ಸರಸ್ಸು, ನಾನ್ ಕ್ಯಾನ್ಸರಸ್ ಇರುತ್ತೆ. ಸೊ ನಾನ್ ಕ್ಯಾನ್ಸರಸ್ಸು ಇರ್ತದೆ, ಅದಕ್ಕೇನು ಮಾಡೋದಿರಲ್ಲ. ಅಂದರೆ ಯೂಶಲಿ ಅದರದ್ದು ಕ್ಲಾಸಿಫಿಕೇಶನ್ ಬೇರೆ ಇರುತ್ತೆ. ಕ್ಯಾನ್ಸರಸ್ ಆದರೆ ಮತ್ತು ಅದ್ರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದೆಲ್ಲ ಸಪ್ರೇಟ್ ಇರುತ್ತೆ. ಯೂಶಲಿ ಸಾಮಾನ್ಯವಾಗಿ ನಂಬಲ್ಲಿ ಬರೋ ಪೇಷಂಟ್ಗಳಾದ್ರೆ ಅವರಿಗೆ ಒಂದು ಲೈಪೋಮಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬರುತ್ತದೆ ಅಂದ್ರೆ ಈಗ ಬಾಡಿ ಮೇಲೆ ಎಲ್ಲ ಕಡೆ ಒಂದೊಂದು ಕಡೆ ಇದೆ, ಅದು ಅಲ್ಲಿ ನಮಗೆ ಕೊಡಿ ಅಂತಾರೆ. ಬಟ್ ಏನಂದ್ರೆ ಅವರು ಈ ಕೈ ಮೇಲೆಲ್ಲ ಆಗಿರುತ್ತೆ. ಸೊ ಅವರಿಗೆ ನಾವು ಸಜೆಸ್ಟ್ ಮಾಡೋದಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೈಪೋಮಾ ಅಂತ ಹೇಳ್ತೀವಿ, ಅದು ಜೆನೆಟಿಕಲಿ ಬರುತ್ತೆ. ಅದು ಮುಂದೆ ನೀವು ಫ್ಯಾಮಿಲಿ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ, ಅಲ್ಲೆಲ್ಲ ಆಗ್ತಾ ಇರ್ತದೆ. ಅದು ಒಂದು ಸೈಜ್ ಬರುತ್ತೆ, 1-2 ಸೆಂಟಿಮೀಟರ್ ಸೈಜ್ ಆಗುತ್ತೆ. ಅದಕ್ಕಿಂತ ಮುಂದೆ ಅದು ಆಗೋದಿಲ್ಲ. ಸೊ ನಿಮಗೆ ತೆಗೆಸ್ಕೋಬೇಕಂದ್ರೆ ಬರೀ ಕಾಸ್ಮೆಟಿಕ್ ರೀಸನ್, ನಿಮಗೆ ಸರಿ ಕಾಣ್ತಿಲ್ಲ, ಕಾಣ್ತಿದೆ ಅಂದ್ರೆ ಅಷ್ಟೇ ನಾವು ತೆಗಿತೀವಿ. ಇಲ್ಲ ಅಂದ್ರೆ ಏನು ಮಾಡೋದು ಬೇಕಾಗಲ್ಲ. ಆ ತರ ಇದಕ್ಕೆ ಆ ಕಂಡೀಷನ್ ಸುಮಾರು ಜನ ಬರ್ತಾರೆ. ಬಟ್ ಅವ್ರಿಗೆ ನಾವು ಹೇಳೋದಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ಏನೂ ಆಗೋದಿಲ್ಲ, ಮುಂದೆ ಯಾವಾಗೂ ಕ್ಯಾನ್ಸರ್ ಟರ್ನ್ ಆಗೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನೂ ಒಂದು ಅದರಲ್ಲಿ ಬಡ್ಡೆಯಲ್ಲಿ ಇನ್ನೊಂದು ಸಬೇಸಿಯಸ್ ಸಿಸ್ಟ್ ಅಂತ ಆಗ್ತದೆ. ಸಬೇಸಿಯಸ್ ಸಿಸ್ಟ್ ಅಂದ್ರೆ ಕೂದಲು ಎಳೆಯಿಂದ ಎಲ್ಲಿ ಬಾಡಿಯಲ್ಲಿ ಎಲ್ಲಿ ಕೂದಲು ಇರುತ್ತೆ ಅಲ್ಲಿ ಅದು ಸಿಸ್ಟ್ ಅಂದ್ರೆ ಅದು ಸಿಕ್ರಿಷನ್ ಮಾಡ್ತದೆ. ಯಾವುದೋ ಒಂದು ಕೂದಲು ಅದು ಆಯಿಲ್ ಸಿಕ್ರಿಟ್ ಮಾಡ್ತದೆ. ಅದು ಬ್ಲಾಕ್ ಆದಾಗ ಅಲ್ಲಿ ಸಿಸ್ಟ್ ಅಂತ ಆಗುತ್ತೆ, ಸಬೇಸಿಯಸ್ ಸಿಸ್ಟ್ ಅಂತ ಅದಕ್ಕೆ ಸಬೇಸಿಯಸ್ ಸಿಸ್ಟ್ ಅಂತ ಹೇಳ್ತೀವಿ. ಅದಕ್ಕೂ ಸಾಮಾನ್ಯವಾಗಿ ಜನ ಬರ್ತಾರೆ ಬಹಳ ಜನ. ಬಟ್ ಅಂದ್ರೆ ಈಗ ಯಾವುದೇ ಒಂದು ಪ್ಲೇಸ್ ಮೇಲೆ ಚಿಕ್ಕದಾಗಿ ಗಡ್ಡೆ ಆಗ್ಬಿಟ್ಟು ಕೂತ್ಕೊಂಡಿರೋದು. ಈಗ ನಮ್ಮ ನಾರ್ಮಲ್ ಅಲ್ಲಿ ಅಂದ್ರೆ ಹಳ್ಳಿಯಲ್ಲಿ ಈಗ ಕೆಲವರು ಹೇಳೋ ಕೇಳಿದ್ರೆ ಅದಕ್ಕೆ ಕೂದಲು ಕಟ್ಟು ಉದುರಿ ಹೋಗುತ್ತೆ, ಅದೇ ಅಲ್ವಾ? ಸೊ ಆ ಥರ ಆದಾಗ ಅದೇನಾಗ್ತದೆ, ಅದು ಕೂದಲೆಳೆ ಬ್ಲಾಕ್ ಆದಾಗ ಅವರು ಇದರಲ್ಲಿ ಈ ಕಾಯಿಲೆಗೆ ಅಪೋಸಿಟ್. ಯಾಕಂದ್ರೆ ಜನ ಈ ಕಾಯಿಲೆಗೆ ಇದು ಇಂಪಾರ್ಟೆಂಟ್, ಸಬೇಸಿಯಸ್ ಸಿಸ್ಟ್ ಹಂಗೆ ಬಿಟ್ರೆ ದೊಡ್ಡದಾಗ ಹೋದ್ರೆ ಇನ್ಫೆಕ್ಷನ್ ಆಗ್ಬಿಡ್ತದೆ. ಸೊ ಇನ್ಫೆಕ್ಷನ್ ಆದಾಗ ನಾವು ಆಪರೇಷನ್ ಮಾಡಕ್ ಆಗುದಿಲ್ಲ. ಅದಕ್ಕೆ ಮತ್ತೆ ಇನ್ಫೆಕ್ಷನ್ ಕಮ್ಮಿ ಆಗಿ ಟ್ರೀಟ್ಮೆಂಟ್ ಮಾಡಿ ಅದು ಫುಲ್ ಹೋಗಂಗ್ ಮಾಡಿ ಮತ್ತೆ ಆಗ್ತದೆ. ಅಂದ್ರೆ ಮತ್ತೆ 6 ಮಂತಿಗೆ ಮತ್ತೆ ಡೆವಲಪ್ ಆಗ್ತದೆ. ಸೊ ಅದು ಸಣ್ಣದಿದ್ದಾಗೆ ತೆಗೆಸ್ಕೊಳ್ಳೋದು ಬೆಟರ್. ಅದು ಡೆಡ್ ಸೆಲ್ ಏನಲ್ಲ ಅಲ್ವಾ? ಇಲ್ಲ ಡೆಡ್ ಸೆಲ್ ಅಲ್ಲ, ಅದು ಸಿಸ್ಟ್ ಅಂತ ಹೇಳ್ತದೆ. ಅದು ಕೂದಲು ಹಂಗೆ ಬರ್ತದೆ, ಡೆಡ್ ಆಗಿ ಅದು ಏನು ಕಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಅದು ಮತ್ತದು ಪಸ್ ಆಗ್ಬಿಡ್ತದೆ. ಸೊ ಅದಕ್ಕೆ ಏನಂದ್ರೆ ಸಾಮಾನ್ಯ ಏನಂದ್ರೆ ಈಗ ಲೈಪೋಮಾಗೆ ಜನ ತೆಗೆದುಕೊಡ್ರಿ ಅಂತಾರೆ. ಅದರೆಲ್ಲ ಸಬೇಸಿಯಸ್ ಸಿಸ್ಟಿಗೆ ಜನ ಬರೋದಿಲ್ಲ, ಅದಕ್ಕೆ ಬೇಡ ಅಂತಾರೆ. ಬಟ್ ಅದು ಅದರ್ ವೇ ರೌಂಡ್ ಇರೋದು. ಸಬೇಸಿಯಸ್ ಸಿಸ್ಟ್ ಅಲ್ಲಿ ಆಪರೇಷನ್ ಮಾಡಿಸ್ಕೊಳ್ಳೋದು ಬೆಟರ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಸರ್, ಈಗ ಟ್ಯೂಮರ್ ಆಯ್ತು ಅಂದ ತಕ್ಷಣ ಅದಕ್ಕೆ ಲಕ್ಷಣಗಳು ಅಂತ ಇರುತ್ತೆ. ಅದು ಏನು ಅಂದ್ರೆ ಪ್ರಮುಖ ಲಕ್ಷಣ ಏನು? ಒಂದು, ಎರಡನೇದಾಗಿ ಅದಕ್ಕೆ ಏನಾದರೂ ಏಜ್ ಫ್ಯಾಕ್ಟರ್ ಇರುತ್ತಾ? ಅಂದರೆ ಈಗ ಇಂಥ ಏಜ್ಗೆ ಟ್ಯೂಮರ್ ಬರುತ್ತೆ ಅಂತ ಇರುತ್ತಾ, ಅಥವಾ ಯಾರಿಗೆ ಬೇಕಾದರೂ ಬರ್ಬೋದಾ? ಹೇಗೆ? ಟ್ಯೂಮರು ಯಾರಿಗೆ ಬೇಕಾದ್ರೂ ಬರ್ಬೋದು. ಈಗ ಟ್ಯೂಮರ್ ಅಂದರೆ ನಾನು ಹೇಳೋದು ಈಗ ಕ್ಯಾನ್ಸರ್ ಟ್ಯೂಮರ್ ಅಂತಂದರೆ, ಈಗ ಎಸ್ಪೆಷಲಿ ಈಗ ನಾನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ಕೊಳ್ಳಿ. ಕಾಮನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ತದೆ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸ್ತನದಲ್ಲಿ ಒಂದು ಗಡ್ಡೆ ಆಗ್ತದೆ. ಅದು ಏನಾಗ್ತದೆ, ಈ ಕ್ಯಾನ್ಸರ್ ಗಡ್ಡೆ ಆದ ಲಕ್ಷಣಗಳೇನೆಂದರೆ ಅದು ಪೇನ್ ಇರೋದಿಲ್ಲ. ಅದಕ್ಕೆ
ಪೇನ್ ಇರೋದಿಲ್ಲ, ಸ್ಲೋಲಿ ದೊಡ್ಡದಾಗ್ತಾ ಹೋಗ್ತದೆ. ಸೊ ಅದು ಸಾಮಾನ್ಯವಾಗಿ ಲೇಡೀಸ್ ಒಂದು ಇದರಿಂದ ಶಾಯಿಯಿಂದ ಬರುವುದಿಲ್ಲ, ಒಂದು ಅವರು ಎಲ್ಲ ನೋಡ್ಕೊಂಡಿರಲ್ಲ. ಒಂದ್ಸರಿ ಅವ್ರಿಗೆ ಪೇನ್ ಸುಮಾರು ದೊಡ್ಡದಾದ್ಮೇಲೆ ಅವಾಗ ಅದು ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಇಲ್ಲಿ ಬಂದಾಗ ನಾವು ಅದಕ್ಕೆಲ್ಲ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಮೇಲೆ ಅದು ನಮಗೆ ಅದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ತದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೂ ಸಹ ಅವರಿಗೆ ಫುಲ್ ಟ್ರೀಟ್ಮೆಂಟ್ ರಿಕವರಿ ಆಗ್ತದೆ. ಈಗ ಇದ್ದಿದ್ರಾಗೆ ಬೆಸ್ಟ್ ಟ್ರೀಟ್ಮೆಂಟ್ ಎಲ್ಲ ಆಗಿ ಅವರು ಪೂರ್ತಿ ಗುಣಮುಖ ಆಗು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲೂ ಮಾಡಿ ನಾವು ಕಳಿಸಿದ್ವಿ ಪೇಷಂಟಿಗೆ. ಅದಕ್ಕೂ ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ನಾವು ಮಾಡ್ತೀವಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು, ಸ್ತನದ ಕ್ಯಾನ್ಸರ್ ಎಸ್ಪೆಷಲಿ. ಓಕೆ. ಈಗ ಇನ್ನೊಂದು ಅಂದರೆ, ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಒಬ್ಬರಿಗೆ ಟ್ಯೂಮರ್ ಆಗಿರುತ್ತೆ. ಸೊ ಆವಾಗ ಫ್ಯಾಮಿಲಿ ಹಿಸ್ಟ್ರಿ ರಿಲೇಟ್ ಆಗಿ ಟ್ಯೂಮರ್ ಬರುತ್ತೆ ಅಂದರೆ ಕೆಲವರಿಗೆ ಈ ಭಾವನೆಗಳು ತುಂಬ ಇರುತ್ತೆ. ಅದು ನಿಜಾನಾ? ಈಗ ಫ್ಯಾಮಿಲಿ ಹಿಸ್ಟ್ರಿಯನ್ನು ನೋಡಿದಾಗ ಅಲ್ಲಿ ಬಂದಿರೋ ಟ್ಯೂಮರ್ಗೂ ಮತ್ತು ಬರುತ್ತೆ ಅಥವಾ ಬರುವ ಸಾಧ್ಯತೆ ಜಾಸ್ತಿ ಅನ್ನೋದು, ಅಂದರೆ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತಲ್ಲ, ಅದು ಎಷ್ಟು ನಿಜ ಅಥವಾ ಅದು ಇರುತ್ತಾ, ಹೇಗೆ? ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. ಯಾರಿಗೆ ಕರುಳಿನ ಕ್ಯಾನ್ಸರ್ ಇರ್ತದೆ ಅವ್ರಿಗೆ ಸ್ತನ ಕ್ಯಾನ್ಸರ್ ಆಗ್ಬೋದು, ಯಾರಿಗೆ ಯೂಟ್ರೈನ್ ಕ್ಯಾನ್ಸರ್ ಇರ್ತದೆ ಅವ್ರಿಗೆ ಸ್ತನ ಕ್ಯಾನ್ಸರ್ ಆಗ್ಬೋದು. ಸ್ತನ ಕ್ಯಾನ್ಸರ್ ಎಲ್ಲ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ, ಇರುತ್ತೆ, ಇರೋದಂತೂ ನಿಜ. ಅಂದರೆ ಇದು ಎಲ್ಲ ರೀತಿ ಟ್ಯೂಮರ್ಗೂ ಆಗುತ್ತಾ? ಅಥವಾ ಈಗ ನೀವು ಹೇಳಿದ್ರಿ ಈಗ ಕರುಳಿನ ಕ್ಯಾನ್ಸರು, ಸ್ತನ ಕ್ಯಾನ್ಸರ್ ಅಂತ, ಈಗ ಈ ಕ್ಯಾನ್ಸರೇ ಮುಂದಿನ ಯಾರಿಗಾದರೂ ಆಗ್ಬೋದು, ಅಂದರೆ ಈಗ ಕರುಳಿಂದೆ ಬೇರೆ ಯಾರಿಗೋ ಕರುಳಿಂದು ಕೂಡ ಆಗ್ಬೋದು, ಆ ಥರನ ಹೇಗೆ? ಅದು ಹಂಗೂ ಆಗ್ಬೋದು. ಅದು ಜೆನೆಟಿಕ್ಸ್ ಬೇರೆ ಬೇರೆ ಅಂದ್ರೆ 2-3 ಥರ ಕ್ಯಾನ್ಸರ್ಗಳು ಹಂಗೆ ಆ ಥರ ಆಗ್ತವೆ. ಈಗ ಅದಕ್ಕೆ ನಾ ಹೇಳ್ದಲ್ಲ, ಈಗ ಸ್ತನ ಕ್ಯಾನ್ಸರ್ ಇದ್ದವ್ರಿಗೆ ಕೊಲಾನ್ ಕ್ಯಾನ್ಸರ್ ಆಗ್ಬೋದು, ರೆಕ್ಟಮ್ ಕ್ಯಾನ್ಸರ್ ಆಗ್ಬೋದು, ಯೂಟ್ರೈನ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇದ್ದವ್ರಿಗೆ ಸ್ತನ ಕ್ಯಾನ್ಸರ್ ಆಗ್ಬೋದು. ಸ್ತನ ಕ್ಯಾನ್ಸರ್ ಇದ್ದವ್ರಿಗೆ ಮತ್ತು ಮುಂದೆ ಫ್ಯಾಮಿಲಿ ಅವ್ರ ಅಕ್ಕ ತಂಗಿ ಫ್ಯಾಮಿಲಿಯಲ್ಲಿ ರನ್ ಆಗ್ತದಲ್ಲ, ಸೊ ಅದು ಆಗೋ ಸಾಧ್ಯತೆಗಳು ಇರ್ತದೆ. ಎಲ್ಲ ಕ್ಯಾನ್ಸರ್ಗಳು ಆಗೋದಿಲ್ಲ, ಸ್ವಲ್ಪ ಕ್ಯಾನ್ಸರ್ಗಳು ಆಗ್ತವೆ. ಓಕೆ. ಈಗ ಇನ್ನೊಂದು ಅಂದರೆ, ನೀವು ಟ್ಯೂಮರ್ ಬಗ್ಗೆ ಹೇಳಿದ್ರೆ, ಈಗ ನಾರ್ಮಲ್ ಟ್ಯೂಮರು ಮತ್ತು ಕ್ಯಾನ್ಸರ್ ಟ್ಯೂಮರು, ಈಗ ಅವೆರಡು ಬೇರೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ನಾವು ಅದೇ ಈಗ ಮೊದಲು ಹೇಳಿದೆ ನಾನು, ಒಂದು ಸೈಜು. ಈಗ ನಾರ್ಮಲ್ ಟ್ಯೂಮರ್ ಆದರೆ ಎಸ್ಪೆಷಲಿ ಒಂದು ಪೇನ್ ಇರುತ್ತೆ ಒಂದವ್ರಿಗೆ, ಇದು ಆದರೆ ಪೇನ್ಲೆಸ್ ಇರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಪೇನ್ಲೆಸ್ ಇರುತ್ತೆ ಯಾವುದು ಕ್ಯಾನ್ಸರ್ ಇರೋದು. ಆಮೇಲೆ ಅದು ಸ್ಲೋ ಆಗಿ ಗ್ರೋತ್ ಆಗ್ತದೆ, ಒಂದು ಸ್ಲೋ ಆಗಿ ದೊಡ್ಡದಾಗ್ತಾ ಬಂದು ಅದು ಆಮೇಲೆ ಬೇರೆ ಕಡೆ ಅದೇನಾದ್ರು ಕ್ಯಾನ್ಸರ್ ಇದ್ದರೆ ಬೇರೆ ಕಡೆ ಹರಡ್ತದೆ. ಬೇರೆ ಈಗ ಬೆನ್ನು ನೋವು ಬರೋದು, ಈಗ ಮೂತ್ರ ಮಾಡೋಕ್ಕೆ ತೊಂದರೆ ಆಗೋದು, ತಲೆನೋವು ಬರೋದು, ಅದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ನಾವು ಫ್ರ್ಯಾಕ್ಚರ್ ಆಗುತ್ತೆ, ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಅದು ಬೋನಿಗೆ ಹರಡ್ಬಿಡ್ತದೆ. ನಾವು ಹತ್ರ ಬರೋಕ್ಕಿಂತ ಮುಂಚೆನೇ ಬೋನಿಗೆ ಹರಡಿ ಅವ್ರು ಬಂದಿರೋದೇ ಅವ್ರಿಗೆ ಗೊತ್ತಿರಲ್ಲ ಅದರಿಂದ ಆಗಿದೆ ಅಂತೇಳಿ. ಅವ್ರು ಏನೋ ಆರ್ಥೋಪೆಡಿಸ್ನ ಹತ್ರ ಹೋಗ್ತಾರೆ, ಅವಾಗ ಹೋದಾಗ ಗೊತ್ತಾಗ್ತದೆ ಅದು. ಸೊ ಅದು ಇದರಿಂದ ಆಗಿದ್ದು ಅಂತ, ಅದು ಆ ಥರ ಎಲ್ಲ ಸಾಧ್ಯತೆಗಳು ಇರ್ತವೆ, ಆಗುತ್ತೆ. ಅದು ನಂಬಲ್ಲಿ ಬಂದಾಗ ನಾವು ಅವರಿಗೆ ಕರೆಕ್ಟ್ ಎಕ್ಸಾಮಿನೇಷನು, ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಎಲ್ಲ ಮಾಡಿದಾಗ ಅವಾಗ ಅದು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಈಗ ಹಾಗಾದರೆ ಬ್ರೈನ್ ಟ್ಯೂಮರ್ ಅಂತ ಇರುತ್ತಲ್ಲ ಅದರದು, ಅದು ಯಾವ ರೀತಿ ಟ್ಯೂಮರು? ಅಂದರೆ ಈಗ ಅದು ಕ್ಯಾನ್ಸರ್ನ ಒಂದು ಭಾಗವಾ ಅಥವಾ ಬೇರೆ ಥರನ? ಅದರಲ್ಲೂ 2 ಥರದ್ದು ಇರ್ತದೆ. ಬ್ರೈನಲ್ಲೂ ಸಹ ಕ್ಯಾನ್ಸರ್ ಇರುತ್ತೆ, ನಾನ್ ಕ್ಯಾನ್ಸರಸ್ ಇರುತ್ತೆ. ಬಟ್ ಏನಂದರೆ ಅದು ಅದರಲ್ಲಿ ಪ್ರೆಷರ್ ಬ್ರೈನ್ ಮೇಲೆ ಹಾಕಿದ್ದಕ್ಕೆ ಸಿಂಪ್ಟಮ್ ಎಲ್ಲ ಸೇಮ್ ಇರುತ್ತೆ ಅದರಲ್ಲಿ. ಅವರಿಗೆ ಒಂದು ಅದಕ್ಕೆ ನಾವು ಇದು ಮಾಡೋದಿಲ್ಲ, ಅದು ಡೈಗ್ನ್ ಮಾಡೋದಿಲ್ಲ. ಸೊ ಏನಿದ್ರು ಅದು ಟ್ಯೂಮರಿಗೆ ಎಲ್ಲ ಸೇಮೇ ಬರುತ್ತೆ. ಯಾಕಂದ್ರೆ ಅದ್ರ ಬ್ರೈನ್ ಮೇಲೆ ಪ್ರೆಷರ್, ಯಾವ ಏರಿಯಾಗೆ ಪ್ರೆಷರ್ ಆಗ್ತದೆ ಅದು ನಮಗೆ ಬಾಡಿಯಲ್ಲಿ ಆ ಥರ ಎಫೆಕ್ಟ್ ಆಗ ಸ್ಟಾರ್ಟ್ ಆಗ್ತದೆ. ಸೊ ಅವ್ರಿಗೆ ಬ್ಲೈಂಡ್ನೆಸ್ ಆಗುತ್ತೆ, ಅವ್ರಿಗೆ ಹೆಡ್ಏಕ್ ಬರುತ್ತೆ, ಅದೆಲ್ಲ ಇರುತ್ತೆ. ಅದು ಯಾವ ಭಾಗಕ್ಕೆ ಎಫೆಕ್ಟ್ ಆಗ್ತದೆ, ಎನಿ ಬ್ರೈನ್ ಟ್ಯೂಮರ್ ನಾವು ಕನ್ಸಿಡರ್ ಅದಕ್ಕೆ ಆಪರೇಷನ್ ಮಾಡೋದೇ ಬೆಟರ್ ಅದಕ್ಕೆ ಅಂತ. ಈ ಕೆಲವರು ಸರ್ ಹೇಳಿರೋದು ಕೇಳಿದ್ದೀನಿ, ಈಗ ಬ್ರೈನಿನ ನರ ಒಡೆಯುತ್ತೆ ಮತ್ತು ಬೇರೆಯ ದೇಹದ ಭಾಗಗಳ ನರಗಳು ಒಡೆದೋಗುತ್ತೆ, ಅದು ಟ್ಯೂಮರ್ನ ಒಂದು ಹಂತನ ಅಥವಾ ಅದು ಬೇರೆ ಥರನ, ಹೇಗೆ? ಅದು ಟ್ಯೂಮರ್ ಇದ್ದಾಗ ಅದು ಪ್ರೆಷರ್ ಹಾಕುತ್ತೆ ಬ್ರೈನ್ ಮೇಲೆ, ಅವಾಗ ಅದು ಆಗುತ್ತೆ. ಟ್ಯೂಮರ್ ಇಂದ ಆಗೋ ಸಾಧ್ಯತೆಗಳು ಇರ್ತದೆ. ಒಂದು ಭಾಗಕ್ಕೆ ಅದು ಎಫೆಕ್ಟ್, ಯಾವ ಭಾಗಕ್ಕೆ ಕಾಲಿಗೆ ಏನು ನರ್ವ್ ಸಪ್ಲೈ ಮಾಡ್ತೈತೆ ಅದಕ್ಕೆ ಎಫೆಕ್ಟ್ ಆದರೆ ಆ ಭಾಗ ಎಫೆಕ್ಟ್ ಆಗುತ್ತೆ. ಓಕೆ. ಸೊ ಆ ಥರ ಇರುತ್ತೆ ಬ್ರೈನ್ ಟ್ಯೂಮರಲ್ಲಿ. ಅಂದರೆ ಈಗ ಟ್ಯೂಮರ್ ಅಂದರೆ ಸಾಮಾನ್ಯವಾಗಿ ಆ ಭಾಗದ ರಕ್ತ ಸಂಚಾರವನ್ನು ಬ್ಲಾಕೇಡ್ ಮಾಡುವಂಥದ್ದು. ಹೌದು, ಆ ಥರ. ಹೌದು, ಬ್ಲಾಕೇಡು ಮಾಡ್ಬೋದು, ಮೇಲಿಂದ ಬ್ಲಾಕೇಡ್ ಮಾಡ್ತದೆ. ಒಂದೊಂದ್ಸರಿ ಕ್ಲಾಟ್ ಎಲ್ಲ ಆದರೆ ಅವಾಗ ಈಗ ಪ್ಯಾರಲೈಸಿಸ್ ಅದೆಲ್ಲ ಆಗ್ತದೆ, ರಕ್ತ ಸಂಚಾರ ಬ್ಲಾಕ್ ಆದರೆ. ಅಂದರೆ ಈಗ ಮರುವಿನ ಕಾಯಿಲೆ, ಹೌದು, ಆ ಥರದ್ದೇನಾದರೂ ಆಗ್ಬೋದು. ಹೌದು. ಓಕೆ. ಈಗ ಹಾರ್ಟಿಗೆ ರಿಲೇಟೆಡ್ ಅಲ್ಲೂ ಟ್ಯೂಮರ್ ಆಗ್ಬೋದಾ? ಅಲ್ಲಿ ಭಾಳ ಕಡಿಮೆ. ಓಕೆ. ಮತ್ತು ಈ ಇನ್ನೊಂದು ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ನಾವು ಟ್ರೀಟ್ಮೆಂಟು ಅಂತ ಇರುತ್ತೆ ಅಂತ?
ಟ್ರೀಟ್ಮೆಂಟ್ ಅಂದ್ರೆ ಈಗ ಈಗಿನಂತೂ ಎಲ್ಲಾನು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ, ಎಲ್ಲಕ್ಕೂ ಎಲ್ಲ ತರ ಟ್ರೀಟ್ಮೆಂಟ್ ಆಗುತ್ತೆ. ಸರ್ಜರಿ ಅಥವಾ ನಾನ್ ಸರ್ಜರಿ ನಾನ್ ಸರ್ಜರಿ ಬಹಳ ಕಮ್ಮಿ, ಎಸ್ಪೆಷಲಿ ಕ್ಯಾನ್ಸರ್ ಇದ್ರೆ ನಾನ್ ಸರ್ಜರಿ ಬಹಳ ಕಮ್ಮಿ. ಅಂದ್ರೆ ನಾನ್ ಸರ್ಜರಿ ಅಂದ್ರೆ ಕೀಮೋಥೆರಪಿ, ರೇಡಿಯೇಷನ್ ಅದೆಲ್ಲ ಒಟ್ಟು ಅದ್ರದ್ದೇ ಭಾಗ. ಅದು ಒಂದು ಸರ್ಜರಿ ಇಲ್ಲ ಕೀಮೋಥೆರಪಿ, ರೇಡಿಯೇಷನ್ ಮೂರಲ್ಲಿ ಒಂದಂತೂ ಆಗ್ತವೆ. ಈಗೆಲ್ಲ ಲೇಟೆಸ್ಟ್ ಮತ್ತೆ ಬಂದಿದ್ದಾವೆ. ಈಗ ರೇಡಿಯೇಷನ್ ಅಂದ್ರೆ ಈಗ ಮೊದಲು ಹೋಲ್ ಬಾಡಿಗೆಲ್ಲ ಕೊಡ್ತಿದ್ರು, ಈಗ ಅದಕ್ಕೆ ಟಾರ್ಗೆಟ್ ಮಾಡಿ ಕೊಡ್ತಾರೆ. ಸೊ ನಿಮ್ಗೆ ಜಾಸ್ತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಇಲ್ಲಿದೆ ಅಂದ್ರೆ ಇಲ್ಲಷ್ಟೇ ಕೊಡ್ತಾರೆ. ಈಗ ಅಂದ್ರೆ ಈ ಕೆಲವು ಪೇಪರ್ ನೋಡ್ತೀವಿ, ಬ್ರೈನ್ ಜಾಗೃತ ಇದ್ದಾಗಲೇ ಸರ್ಜರಿ ಮಾಡಿದ್ರು ಆ ತರದ್ದೆಲ್ಲ. ಹೌದು